ಎಲ್ಲರಿಗೂ ನಮಸ್ಕಾರ. ನಾನು ಶೈವ, ವೀರಶೈವ, ಲಿಂಗಾಯತ ಧರ್ಮದ ಚರಿತ್ರೆ ಕುರಿತಾದ ಒಂದು ಚರ್ಚೆಯನ್ನು ಪ್ರಾರಂಭಿಸಿ ಈಗ ಸುಮಾರು 4 ಕಂತುಗಳ ವಿಡಿಯೋವನ್ನು ನಾನು ಬ್ರಾಡ್ಕಾಸ್ಟ್ ಮಾಡಿದ್ದೇನೆ. ಈಗ ಇದು 5ನೆಯ ವಿಡಿಯೋ. ವಿಷಯದ ಚರ್ಚೆ ನಾನು ಶೈವ ದೈವತ ರುದ್ರ, ಶಿವ, ಲಿಂಗ, ಭೈರವ ಈ ಕುರಿತ ವಿಷಯವನ್ನೇ ನಾನು ಮುಂದುವರಿಸ್ತಾ ಇದ್ದೇನೆ. ನಾನು ಆಸಕ್ತರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ನಾವು ಈ ಶೈವ, ವೀರಶೈವ, ಲಿಂಗಾಯತದ ಸಮಗ್ರ ಚರಿತೆಯನ್ನು ನಿಸ್ಸಂಶಯವಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವು ವಿಷಯಗಳನ್ನು ನಾವು ಸವಿವರವಾಗಿ ಚರ್ಚೆ ಮಾಡಲೇಬೇಕಾಗ್ತದೆ. ಅದರಿಂದ ನಾವು ಸ್ವಲ್ಪ ತಾಳ್ಮೆ ವಹಿಸಿ ಈ ವಿವರಗಳನ್ನು ನಾನು ಹೇಳಬೇಕು ಮತ್ತು ತಾವು ಕೂಡ ಆಲಿಸಬೇಕು. ವಿಷಯವನ್ನು ಹಾರಿಸಿ ಮುಂದೆ ಹೋದರೆ ಮುಂದೆ ಯಾವುದಾದ್ರೂ ಪ್ರಶ್ನೆಗೆ ಸಂಶಯ ಹುಟ್ಟಿದರೆ ಮತ್ತೆ ವಾಪಸ್ ಹಿಂದೆ ಬರೋದು ಅಷ್ಟು ಸಮಂಜಸ ಅಲ್ಲ. ಚರ್ಚೆಯನ್ನು ಕ್ರಮವಾಗಿ ನಾವು ತಗೊಂಡು ಹೋಗೋದು ಒಳ್ಳೆಯದು ಅಂತ. ಅದರಿಂದ ನಾನಿನ್ನೂ ಈ ರುದ್ರ, ಶಿವಲಿಂಗ ಈ ಕುರಿತಾದ ಚರ್ಚೆ ಇನ್ನೂ ವಿಷಯ ಇದೆ. ಆದ್ದರಿಂದ ಅದನ್ನೇ ನಾನು ಇಲ್ಲಿ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಋಗ್ವೇದದಲ್ಲಿ ಗೋವು ಪವಿತ್ರ ಪ್ರಾಣಿಯಾಗುವತ್ತ ನಡೆದಿರತಕ್ಕಂಥ ಹೆಜ್ಜೆ ಗುರುತುಗಳು ನಮಗೆ ಸಿಗ್ತವೆ. ಅದನ್ನು ಅಗನ್ಯ ಅಥವಾ ಅಗ್ನ್ಯ ಅಂದರೆ ಕೊಲ್ಲತಕ್ಕದ್ದಲ್ಲ ಅಂತ 16 ಸಾರಿ ಹೇಳಲಾಗಿದೆ ಅಂತೇಳಿ ಮಹಾದೇವ ಚಕ್ರವರ್ತಿ ಬರೀತಾರೆ. ಗೃಹ್ಯ ಸೂತ್ರದ ಪ್ರಕಾರ ರುದ್ರನಿಗೆ ಮೀಸಲಾದ ಶೂಲಾಗವ ಯಾಗದಲ್ಲಿ ವೃಷಭವನ್ನ ಭರ್ಚಿ ಹಿರಿದು ಕೊಲ್ಲಲಾಗುತ್ತಿತ್ತು. ಕುಶಾನರ ಕಾಲದ ನಾಣ್ಯಗಳಲ್ಲಿ ಬರುವ ಪಶುಪತಿ ಚಿತ್ರ ಇಂತಹ ಶೂಲಾಗವವನ್ನು ಜ್ಞಾಪಿಸುತ್ತದೆ. ಮಾತ್ರವಲ್ಲ, ಸ್ವತಃ ಪಶುಪತಿ ರುದ್ರ ವೃಷಭವನ್ನ ಬಲಿ ಕೊಡುವವನಂತೆ ಕಾಣುತ್ತಾನೆ. ಶೂಲ ಎಂದರೆ ಮೊನಚಾದ ಆಯುಧ. ಶಿವನನ್ನ ಶೂಲಿನ್ ಮತ್ತು ಎಂದು ಕರೆಯಲಾಗಿದೆ. ಅಲ್ಲದೆ ಶೂಲಾಗವ ಯಾಗವು ನಂತರದ ದಿನಗಳಲ್ಲಿ ಯಾವುದೇ ಪ್ರಾಣಿಯನ್ನ ಕೊಲ್ಲದಂತಹ ಯಾಗವಾಗಿ ಮಾರ್ಪಟ್ಟಿರುವುದು. ಅಂದ್ರೆ ಮೊದಲು ಕೊಲ್ಲೋದು, ಆಮೇಲೆ ಯಾವುದೇ ಪ್ರಾಣಿಯನ್ನ, ಶೂಲಾಗವ ಅಂದ್ರೆ ಯಾವುದೇ ಪ್ರಾಣಿಯನ್ನ ಕೊಲ್ಲಲಾಗದಂಥ ಯಾಗವಾಗಿ ಮಾರ್ಪಟ್ಟಿರುವುದನ್ನ ಮಹಾದೇವ ಚಕ್ರವರ್ತಿ ಹೇಳುತ್ತಾರೆ. ಬನಾರಸ್ ಅಥವಾ ಗಯಾ ಭಾಗಗಳಲ್ಲಿ ಶಿವನಿಗೆ ಒಪ್ಪಿಸಿಬಿಟ್ಟ ಗೂಳಿಯ ಮೇಲೆ ತ್ರಿಶೂಲ ಚಿಹ್ನೆ ಬರೆದು ಕೊಲ್ಲದೆ ಕೈ ಬಿಡುವಂತಹ ಆಚರಣೆ ಇದ್ದು ಇದಕ್ಕೆ ವರ್ಷೋತ್ಸರ್ಗ ಅಂತ ಕರೀತಾರೆ. ನೋಡಿ, ಇದನ್ನ ನಮ್ಮ ಭಾಗದವರು ಕೂಡ ಜ್ಞಾಪಕ ಮಾಡ್ಕೋಬಹುದು. ಕರ್ನಾಟಕದ ನಮ್ಮ ಊರಿನಲ್ಲೂ ಕೂಡ ದೇವರಿಗೆ ಒಂದು ಗೂಳಿ ಅಂತ ಬಿಡ್ತಾರೆ. ಆಮೇಲೆ ಬಸವಿ, ಪೇಟೆ ಬಸವಿ ಅಂತ ಹೇಳಿ ಹಸುಗಳನ್ನ ಬಿಡ್ತಕ್ಕಂಥ ಪದ್ಧತಿ ಉಂಟು. ಇದಕ್ಕೆ ವರ್ಷೋತ್ಸರ್ಗ ಅಂತ ಕರೀತಾರೆ. ಋಷಭನನ್ನ ಬಲಿ ನೀಡುವ ಸಂಪ್ರದಾಯವು ಸ್ವತಃ ರಾಜನನ್ನೇ ಬಲಿ ನೀಡುವಂತಹ ಸಂಪ್ರದಾಯ ಮೂಲದ್ದೆಂದು ಜಾರ್ ಕಾನ್ರಾಡ್ ಅಂತಕ್ಕಂಥವ್ರು ಹೇಳ್ತಾರೆ. ಕಾಪಾಲಿಕರಿಗೆ ಆರ್ಯ ಶ್ರೇಷ್ಠ ರುಂಡವೇ ಬೇಕೆಂಬುದನ್ನು ನೋಡಿದಾಗ ಮೇಲಿನ ಮಾತಿಗೆ ಹೆಚ್ಚಿನ ಪುಷ್ಟಿ ಬರುತ್ತದೆ. ಕಾಪಾಲಿಕ ಪರಂಪರೆಯಲ್ಲಿ ಒಂದು ಸಂಪ್ರದಾಯ ಏನಂದ್ರೆ, ಆ ಕಾಪಾಲಿಕನಿಗೆ ಶ್ರೇಷ್ಠ ಬ್ರಾಹ್ಮಣನ ಅಥವಾ ರಾಜನ ರುಂಡ ಬೇಕು ಅನ್ನುವಂಥ ಒಂದು ಪದ್ಧತಿ ಇದೆ. ಅವನೇನು ನರಕಪಾಲ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾನಲ್ಲ, ಆ ಕಪಾಲ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಶಿವನ ಅವತಾರದಲ್ಲಿ ಕೂಡ ಬರ್ತದೆ. ಅದು ಕಾಪಾಲಿಕ ಅವತಾರ. ಅದು ಅಲ್ಲಿ ಆ ರುಂಡ ಎಂಥದಾಗಿರ್ಬೇಕು ಅಂದ್ರೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಾದಾಗಿರ್ಬೇಕು ಅಥವಾ ರಾಜನದಾಗಿರ್ಬೇಕು ಅನ್ನುವಂಥ, ಒಬ್ಬ ನೋಬೆಲ್ ಪರ್ಸನ್ ಹೆಡ್ ಆಗಿರ್ಬೇಕು ಅನ್ನುವಂಥ ವಿಚಾರ, ನಂಬಿಕೆ ಅಲ್ಲಿದೆ. ಅದರಿಂದ ಇದನ್ನ ಇಲ್ಲಿ ನಾವು ಈ ವರ್ಷೋತ್ಸರ್ಗ ಮತ್ತು ಶೂಲಾಗವ ಯಾಗದ ವಿಚಾರವನ್ನು ಗಮನಿಸಿದಾಗ ಅದಕ್ಕೂ ಇದಕ್ಕೂ ಒಂದು ತಾತ್ವಿಕ ಸಂಬಂಧ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಆಮೇಲೆ ವೃಷಭರೂಪಿ ರುದ್ರನನ್ನ ಶಿವನಿಗೆ ಬಲಿ ನೀಡುವಂತಹ ಪದ್ಧತಿಯು ಶಿವ ಪರಂಪರೆಯ ಕಾಪಾಲಿಕರಲ್ಲಿ ಬೆಳೆದು ನಂತರ ಆ ಬಲಿಯನ್ನೇ ಶಿವಲಿಂಗದ ಮುಂದೆ ಸ್ಥಾಪಿಸುವಂತಹ ಸಂಪ್ರದಾಯ ಬೆಳೆದಿರಬಹುದೇ ಅನ್ನುವಂಥ ಒಂದು ಊಹೆ ನಾವು ಮಾಡುವಂಥ ಒಂದು ಒತ್ತಾಯಕ್ಕೊಳಗಾಗ್ತೀವಿ. ಹಾಗಿದ್ದರೆ ಕಾಪಾಲಿಕರು ಆರ್ಯ ಮೂಲದವರಿರಬೇಕು, ಇಲ್ಲವೇ ಆರ್ಯ ರಾತ್ಯರು ಅವರೊಳಗೆ ಬೆಳೆದಿರಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಇಲ್ಲಿ ಅಥವಾ ಕಲ್ಪಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತೇನೆ ನಾನು. ಆಮೇಲೆ ಇಲ್ಲಿ ಆರ್ಯರಲ್ಲಿ ಬಲಿ ಸಂಪ್ರದಾಯ ಬಹಳಷ್ಟು ಪ್ರಾಚೀನ. ಇದನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದನೇದು ಶೂಲಾಗವ ಯಾಗ. ಯಾಕಂದ್ರೆ ರುದ್ರನಿಗೆ ಸಂಬಂಧಪಟ್ಟು ಶಿವ,
ಆಮೇಲೆ ನಂದಿ ಅದಕ್ಕೆ ವಾಹನ ಆಗೋದು, ಈ ವಿಚಾರಕ್ಕೆ ಸಂಬಂಧಪಟ್ಟು ಇದೊಂದು ಮುಖ್ಯವಾದ ಪಾಯಿಂಟ್. ಅಂದ್ರೆ ಮೊದಲು ಋಷಭ ರುದ್ರನ ಬಲಿ, ಆಮೇಲೆ ಅದನ್ನ ಬಲಿ ನೀಡದಂಥ ನಿಷೇಧಗಳು ಹೇರಲ್ಪಡ್ತವೆ. ಹಾಗಾಗಿ ಅದು ಮುಂದೆ ದೇವತೆ ಆಗ್ತತಿ. ಮತ್ತೆ ಮುಂದೆ ಪುರಾಣ ಕಲ್ಪನೆಗಳಲ್ಲಿ ನಂದಿ ಶಿವನ ವಾಹನವಾಗ್ತತಿ ಇತ್ಯಾದಿಗಳೆಲ್ಲ ಒಂದು ಚರಿತ್ರೆ. ಇನ್ನೊಂದು ಚರಿತ್ರೆ ಬಲಿಗೆ ಸಂಬಂಧಪಟ್ಟದ್ದು. ನೋಡಿ, ಆರ್ಯರಲ್ಲಿ ಬಲಿ ಸಂಪ್ರದಾಯ ಬಹಳ ಪ್ರಾಚೀನ ಎನ್ನಲು ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಋಗ್ವೇದವು ಹಸು ಬಲಿ ಮತ್ತು ಗೂಳಿ ಬಲಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಆರ್ಯ ಬ್ರಾಹ್ಮಣರ ಕೇಂದ್ರ ದೈವತವಾದ ಸ್ವತಃ ಇಂದ್ರನೇ ಋಷಭ ಮಾಂಸ ಭಕ್ಷಕನಾಗಿದ್ದನು. ಇಂದ್ರನು ನಿನ್ನ ಗೂಳಿಗಳನ್ನ ತಿನ್ನುವನು ಎಂದು ಉಷಾನನ ಮತ್ತು ವಾಸಾನನ ಅಂದರೆ ಗೂಳಿಗಳನ್ನ ಹಾಗೂ ಗೊಡ್ಡು ಹಸುಗಳನ್ನ ತಿನ್ನುವವನೆಂದು ಅಗ್ನಿಯನ್ನ ವರ್ಣಿಸಲಾಗಿದೆ. ಯಜ್ಞ ಬಲಿಗಾಗಿ ಮಾತ್ರವಲ್ಲ, ನಿತ್ಯ ಆಹಾರಕ್ಕಾಗಿಯೂ ಸಹ ಋಷಭಗಳನ್ನ ಕಟುಕರ ಮನೆಗಳಲ್ಲಿ ನಿತ್ಯವೂ ಕೊಲ್ಲಲಾಗುತ್ತೆಂದು ಅದೇ ಋಗ್ವೇದ ಹೇಳುತ್ತದೆ ಎಂದು ಮಹಾದೇವ ಚಕ್ರವರ್ತಿ ಬರೆಯುತ್ತಾರೆ. ಈ ಎಲ್ಲ ವಿವರಣೆಗಳು ಒತ್ತಾಯಿಸುವಂತೆ ದ್ರಾವಿಡರ ಶಕ್ತಿ ಆರಾಧನೆಯಲ್ಲಿ ಬೆಳೆದಿರುವ ನರಬಲಿ, ಪ್ರಾಣಿ ಬಲಿಗಳಿಗೆ ಮೂಲತಃ ವೈದಿಕ ಜಗತ್ತೇ ಕಾರಣವಿರಬೇಕೆಂದು ನಾವು ಅನುಮಾನಿಸಬೇಕಾಗುತ್ತದೆ. ಏಕೆಂದರೆ ದಲಿತ ಶೂದ್ರರ ಶಾಕ್ತದಲ್ಲಿ ಸೃಷ್ಟಿ ಸಂಕೇತವಾದ ಯೋನಿ ಪೂಜೆ ಪ್ರಾಚೀನವಿದ್ದು ಇಲ್ಲಿ ಬಲಿಗಿಂತ ಸಂಭೋಗಕ್ಕೆ ಪ್ರಾಧಾನ್ಯತೆ ಇದೆ ಅಂತ. ಇಲ್ಲಿ ಎರಡು ನಾನು ಅಡಿಟಿಪ್ಪಣಿಗಳಾಗಿ ಎರಡು ಉದಾಹರಣೆಗಳನ್ನು ಕೊಡ್ತೀನಿ. ಈ ನರಬಲಿ ಮತ್ತು ಆರ್ಯರಲ್ಲಿಂದಲೇ ಬಂತು ಅಂತ ಅನ್ಲಿಕ್ಕೆ ಕೆಲವು ಸಾಕ್ಷ್ಯಾಧಾರ ಪ್ರಮಾಣಗಳಿವೆ. ಒಂದನೇದು ರಾಮಾಯಣದಿಂದ ಒಂದು ಪ್ರಸಂಗ. ಅದೇನಪ್ಪ ಅಂದ್ರೆ, ಅಯೋಧ್ಯಾಧಿಪತಿ ಅಂಬರೀಷನಿಂದ ಯಾಗ ನಡೀತಾ ಇರ್ತದೆ. ಆಗ ಇಂದ್ರ ಆ ಯಜ್ಞ ಪಶುವನ್ನ ಅಪಹರಿಸಿಬಿಟ್ಟಿರ್ತಾನೆ. ಈ ಯಜ್ಞ ವಿಘ್ನ ದೋಷ ನಿವಾರಣೆಗೆ ನರಬಲಿಯೇ ಪ್ರಾಯಶ್ಚಿತ್ತ ಅಂತ ಪುರೋಹಿತರು ಸಲಹೆ ಮಾಡ್ತಾರೆ. ಅದರಂತೆ ನರಪಶು ಒಬ್ಬನನ್ನ ಕ್ರಯಕ್ಕೆ ತರಲು ಬಯಸಿ ಅವನ ಹುಡುಕಾಟದಲ್ಲಿ ಸಾವಿರಾರು ಗೋವುಗಳೊಂದಿಗೆ ಅನೇಕ ಕಡೆ ಅಲೆದಾಡುತ್ತಾ ಬಂದ ಅಂಬರೀಷ ಆಗ ಭೃಗುತುಂಗವೆಂಬ ಪುಣ್ಯ ಕ್ಷೇತ್ರದಲ್ಲಿ ಭಾರ್ಯ ಪುತ್ರರೊಡನಿದ್ದ ರುಚೀಕ ಮಹರ್ಷಿಯನ್ನು ಅವನು ಸಂಧಿಸಿದ. ತನ್ನ ಅಳಲನ್ನ ತೋಡಿಕೊಂಡು ಲಕ್ಷ ಗೋವುಗಳನ್ನ ತನ್ನಿಂದ ಪಡೆದುಕೊಂಡು ತನ್ನಲ್ಲಿದ್ದ ಮಕ್ಕಳಲ್ಲಿ ಒಬ್ಬನನ್ನ ಕೊಡಬೇಕಂತ ಆ ಮಹರ್ಷಿಯನ್ನ ಇವನು ಬೇಡ್ಕೊಳ್ತಾನೆ. ಆಗ ಆ ಮಹರ್ಷಿ ತನಗೆ ಪ್ರಿಯವಾದ ಹಿರಿಮಗನನ್ನ ಕೊಡೆನು ಎಂದರೆ, ತನಗೆ ಪ್ರಿಯವಾದ ಕಿರಿಮಗ ಶುನಕನನ್ನು ಮಾತ್ರ ಅದೆಷ್ಟೇ ಮೌಲ್ಯ ನೀಡಿದರೂ ತಾನು ನಾನು ಕೊಡುವುದಿಲ್ಲ ಅಂತ ಹೇಳಿ ಆ ಮಹರ್ಷಿಯ ಪತ್ನಿ ಅಂತಾಳೆ. ಅಂದ್ರೆ ಗಂಡ ಒಂದು ಮಗನ ಕೊಡಲ್ಲ ಅಂತಾಳೆ, ಹೆಂಡತಿ ಇನ್ನೊಂದು ಮಗನ ಕೊಡಲ್ಲ ಅಂತಾಳೆ. ಆಗ ತಂದೆ ತಾಯಿಗಳ ಮಾತುಗಳನ್ನ ಕೇಳಿದ ಮಧ್ಯಮ ಪುತ್ರ ಬಹುಶಃ ಬಹಳ ಬೇಸರದಿಂದ ಇರಬೇಕು, ತಾನೇ ಯಜ್ಞ ಪಶುವಾಗಲು ಅವನು ನಿರ್ಧರಿಸಿದ. ಮಹರ್ಷಿಗೆ 1,00,000 ಗೋವು ನೀಡಿ ಆ ಶುನಶೇಪನನ್ನ ಅಂಬರೀಷ ಕೊಂಡೊಯ್ದ ಅಂತ ಒಂದು ಕತೆ ಬರ್ತದೆ ನೋಡಿ. ಇದು ಆರ್ಯರಲ್ಲಿ ಒಂದು ನರಬಲಿಯ ಸೂಚನೆಯಾಗಿ ಇಂಥದೊಂದು ಕತೆ ಇದೆ. ಇನ್ನೊಂದು ಹರಿಶ್ಚಂದ್ರನಿಗೆ ಮಕ್ಕಳಿಲ್ಲ ಅಂತ ರಾಘವೇಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಘಟನೆ ಇದೆ. ಹರಿಶ್ಚಂದ್ರನಿಗೆ ಮಕ್ಕಳಿರಲಿಲ್ಲ. ಅವನು ನಾರದನ ಮಾತಿನಂತೆ ತನಗೆ ಗಂಡು ಮಗುವಾದರೆ ಅದನ್ನ ವರುಣನಿಗೆ ಬಲಿ ಕೊಡುವುದಾಗಿ ಹರಕೆ ಕಟ್ಟಿಕೊಂಡ. ಅದರಂತೆ ಮಗುವಾಯಿತು. ಅವನಿಗೆ ರೋಹಿತ ಅಂತ ನಾಮಕರಣ ಮಾಡಿದ. ಆದರೆ ಹರಿಶ್ಚಂದ್ರನು ಅವನನ್ನು ಬಲಿ ಕೊಡದೆ ಆಮೇಲೆ ಹಲ್ಲು ಹುಟ್ಟಲಿ, ಬಿಲ್ಲು ಹಿಡಿಯುವಂತಾಗಲಿ ಎಂಬಿತ್ಯಾದಿ ಸಬೂಬುಗಳನ್ನು ಹೇಳ್ತಾ ಕಾಲ ತಳ್ತಾ ಬಂದಂತೆ. ಆಗ ದೊಡ್ಡವನಾದ ಮೇಲೆ ಆ ರೋಹಿತನು ಬಲಿ ಹೋಗಲೊಪ್ಪದೆ ಕಾಡಿಗೆ ಓಡಿ ಹೋದಾಗ ವರುಣ ಹರಿಶ್ಚಂದ್ರನನ್ನೇ ಹಿಡಿದುಕೊಂಡ್ಬಿಟ್ಟ. ಹರಿಶ್ಚಂದ್ರನಿಗೆ ಜಲೋದರ ರೋಗ ಬಂದಿದಂತೆ. ಆಮೇಲೆ ಕಾಡಿನಲ್ಲಿ ಅಲೆಯುತ್ತಿದ್ದ ರೋಹಿತನು ತಂದೆಗೆ ರೋಗ ಬಂದ ಮಾಹಿತಿ ತಿಳಿದು ಅಜೀಗರ್ತನೆಂಬ ಋಷಿಯನ್ನ ಸಂಧಿಸಿದ. ಅವನಿಗಿದ್ದ ಶುನಪುಚ್ಛ ಮತ್ತು ಶುನಶೇಪ ಆಮೇಲೆ ಶುನೋಲಾಂಗೂಲ ಎಂಬ 3 ಮಕ್ಕಳಲ್ಲಿ ಶುನಶೇಪನನ್ನು 100 ಹಸುಗಳಿಗೆ ಕೊಂಡು ತಂದು ತನ್ನ ಬದಲಾಗಿ ತನ್ನ ತಂದೆಗೆ ಕೊಟ್ಟನಂತೆ. ಆ ಶುನಶೇಪ ಬಲಿ ಪಶುವಾದನು ಅನ್ನುವಂಥ ನೋಡಿ. ಈ 2 ಉದಾಹರಣೆಗಳು, ಒಂದು ಮಹಾಕಾವ್ಯದ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಎಕ್ಸಾಂಪಲ್, ಒಂದು ರಾಮಾಯಣದ ಎಕ್ಸಾಂಪಲ್. ಇವೆರಡರಿಂದ ನಮ್ಗೆ ಅರ್ಥ ಆಗೋದು ಏನಂದ್ರೆ, ಈ ನರಬಲಿ ಪದ್ಧತಿ ಮತ್ತು ಒಟ್ಟಾರೆ ಬಲಿ ಪದ್ಧತಿ, ಪ್ರಾಣಿ ಬಲಿ ಪದ್ಧತಿ, ಇನ್ಕ್ಲೂಡಿಂಗ್ ನರಬಲಿ ಪದ್ಧತಿ, ಇದು ನಮ್ಮ ದ್ರಾವಿಡ ಮೂಲದಿಂದ ಬಂದಂಥದ್ದಲ್ಲ. ಯಾಕಂದ್ರೆ ದ್ರಾವಿಡರು ತಾಂತ್ರಿಕರು, ಅವರು ಯೋನಿ ಪೂಜಕರಾದ ಈ ದ್ರಾವಿಡರಲ್ಲಿ ಸಂಭೋಗ ಬಹಳ ಇಂಪಾರ್ಟೆಂಟು, ಪ್ರಾಣಿ ಬಲಿಗಳು ಇಂಪಾರ್ಟೆಂಟ್ ಅಲ್ಲ.
ಇದು ಆರ್ಯ ಮೂಲದಿಂದ ಬಂದು ನಂತರ ಇದು ಏನಾಗಿದೆ, ಆರ್ಯರು ಸವರ್ಣೀಯ ಜನರಾಗಿ ಅವರಲ್ಲಿ ಬಲಿಯ ಪದ್ಧತಿ ಹೋಗಿ ಅದು ಸಂಕೇತದ ಮಟ್ಟಕ್ಕೆ ಅಲ್ಲಿ ಉಳಿದ್ರೆ, ಇಲ್ಲಿ ವಾಸ್ತವವಾಗಿ ಈ ಬಲಿ ಪದ್ಧತಿ ಶೂದ್ರ ಸಮುದಾಯದಲ್ಲಿ ಇವತ್ತು ಮುಂದುವರೆದಿದೆ. ಅದನ್ನು ಊರವ್ವ ಮಾರ್ಯವ್ವ ಜಾತ್ರೆಗಳಲ್ಲೆಲ್ಲ ತಾವು ನೋಡಬಹುದು. ಈಗ ಇದನ್ನ ನಾನು ನನ್ನ ಶಾಕ್ತ ಕುರಿತು ನಾನು ಹೆಚ್ಚಾಗಿ ಚರ್ಚೆ ಮಾಡಿದ್ದೇನೆ. ಇದನ್ನ ಹೆಚ್ಚು ನಾವು ಇಲ್ಲಿ ವಿಸ್ತರಿಸತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಂದು, ವೃಷಭ ಹಾಗೂ ಲೈಂಗಿಕ ಕಲ್ಪನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಕೇಳ್ತಾ ಹೋಗ್ಬೋದು. ಶಿವನ ಆದಿಮ ಸಾಕಾರ ರೂಪ ಅಂದ್ರೆ ಶಿಶ್ನ. ಇದು ದಲಿತರ ಯೋನಿ ತತ್ವಕ್ಕೆ ದ್ರಾವಿಡರು ನೀಡಿದ ಪುರುಷ ತತ್ವದ ಕೊಡುಗೆ. ಆದರೆ ಈ ಕುರಿತು ಮಹಾದೇವ ಚಕ್ರವರ್ತಿ ಪುರುಷತ್ವವು ವೃಷಭ ಸಂಕೇತವೇ ಎಂದು ತರ್ಕಿಸುತ್ತಾರೆ. ನೋಡಿ, ಇದರಲ್ಲಿ ಕೂಡ ಡಿಫರೆನ್ಸ್ ಆಫ್ ಒಪಿನಿಯನ್ಗಳಿದಾವೆ. ಅದನ್ನ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಅವರ ತರ್ಕ ಏನಪ್ಪಾ ಅಂತ ಹೇಳಿದ್ರೆ, ದ ಬುಲ್ ಬಿಕಾಸ್ ಆಫ್ ಹಿಸ್ ಸ್ಟ್ರೆಂತ್, ಎನರ್ಜಿ ಅಂಡ್ ಸೆಕ್ಸುವಲ್ ವಿರಿಲಿಟಿ, ಆ ಗೂಳಿ ಏನಿರ್ತದಲ್ಲ, ಗೂಳಿಗೆ ಅದಕ್ಕಿರುವ ಸಾಮರ್ಥ್ಯ ಮತ್ತು ಲೈಂಗಿಕ ಸತ್ವ, ಅದಕ್ಕೆ ಒಂದು ಪುರುಷತ್ವದ ಶಕ್ತಿ, ಅದು ಅಥವಾ ವೀರ್ಯತ್ವ ಅಂತ ಕರಿಬಹುದು, ಅದು ವಾಸ್ ಯೂನಿವರ್ಸಲಿ ಕನ್ಸಿಡರ್ಡ್ ಟು ಬಿ ಎ ಫಿಟ್ಟಿಂಗ್ ರೆಪ್ರೆಸೆಂಟೇಟಿವ್ ಆಫ್ ದಿ ಮಸ್ಕ್ಯುಲಿನ್ ಕ್ರಿಯೇಟಿವ್ ಫೋರ್ಸ್. ಹಾಗಾಗಿ ಇದನ್ನ ಸಾರ್ವತ್ರಿಕವಾಗಿ ಪುರುಷ ಸೃಷ್ಟಿ ಶಕ್ತಿಯ ಸಂಕೇತ ಅಂತ ಅದನ್ನ ತೆಗೆದುಕೊಂಡಿದ್ದಾರೆ, ಭಾವಿಸಿದ್ದಾರೆ ಅಂತ. ದ ಪರ್ಸೋನಿಫಿಕೇಶನ್ ಆಫ್ ದಿ ಗಾಡ್ ಆಫ್ ಫರ್ಟಿಲಿಟಿ ಅಂಡ್ ಆಫ್ ರೀಪ್ರೊಡಕ್ಟಿವಿಟಿ ಅಂತ. ಈ ಗೂಳಿಯನ್ನ ಇದು ಪಶುಗಳ ಪುನರುತ್ಪಾದನೆಯ ಒಟ್ಟಾರೆ ಸೃಷ್ಟಿ ಶಕ್ತಿಯ ಒಂದು ಸಂಕೇತ ಅಂತ ಭಾವಿಸಿದ್ದಾರೆ ಅಂತ. ಅಂದ್ರೆ ಇವ್ರ ಪ್ರಕಾರ ಮನುಷ್ಯನ ಶಿಸ್ನ ಲಿಂಗದ ಸಂಕೇತ ಆಗಲ್ಲ, ಈ ಗೂಳಿಯ ಶಿಸ್ನ ಸಂಕೇತ ಆಗ್ತದೆ ಅಂತ. ಹಾಗಾಗಿ ಮಹಾದೇವ ಚಕ್ರವರ್ತಿಯವರ ಪ್ರಕಾರ ಶಿವಲಿಂಗದ ರಚನಾಂಗಗಳಾದ ಯೋನಿ ಮತ್ತು ಶಿಸ್ನಗಳಿಗೆ ಗೋವು ಮತ್ತು ವೃಷಭಗಳೇ ಮೂಲ. ಅಂದ್ರೆ ಇಲ್ಲಿ ಗೋವು ಯೋನಿಯನ್ನ ರೆಪ್ರೆಸೆಂಟ್ ಮಾಡ್ತದೆ, ಗೂಳಿ ಶಿಸ್ನವನ್ನ ರೆಪ್ರೆಸೆಂಟ್ ಮಾಡ್ತದೆ. ಒಂದು ಸ್ತ್ರೀ ತತ್ವ, ಇನ್ನೊಂದು ಪುರುಷ ತತ್ವ ಅಂತ. ಇದು ಮಹಾದೇವ ಚಕ್ರವರ್ತಿ ಅವರದು. ಬಟ್ ನಮ್ಮ ಒಂದು ತಾಂತ್ರಿಕ ಪರಂಪರೆಯ ಹಿನ್ನೆಲೆಯಲ್ಲಿ ನಾವು ಹೇಳೋದಾದ್ರೆ, ಅದು ನಿಜವಾಗ್ಲೂ ಅದು ಮನುಷ್ಯರ ಯೋನಿ ಮತ್ತು ಶಿಸ್ನ ಆ ಇಬ್ಬರ ಕೂಡಿಕೆಯ ತತ್ವದ ಸಂಕೇತ ಅಂತ ನಾನು ಸ್ಪಷ್ಟಪಡಿಸಿದ್ದೇನೆ. ನೋಡಿ, ಇವರು ಪೂಜಾ ವಸ್ತುವಾದ ಶಿಸ್ನವು ವೃಷಭ ಶಿಸ್ನವೇ ಹೊರತು ಮಾನವ ಶಿಸ್ನವಲ್ಲ ಅಂತ ಮಹಾದೇವ ಚಕ್ರವರ್ತಿ ಅವರು ತಮ್ಮ ವಾದವನ್ನ ಮಾಡಿದ್ದಾರೆ. ಅವರು ಅದ್ರ ಬಗ್ಗೆ ಬಿಟ್ಬಿಡೋಣ. ಆಮೇಲೆ ಲಿಂಗರೂಪಿ ಶಿವನ ಮುಂದಿರುವ ವೃಷಭ ರುದ್ರ, ಇದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಲಿಂಗ ಮುಂದೆ ಏನು ಇರ್ತದಲ್ಲ ಅದು ರುದ್ರ, ವೃಷಭ ಅಂದ್ರೆ ರುದ್ರನು ವೃಷಭ ರೂಪಿ ಅಂತ. ಅಂದ್ರೆ ನಮಗೆ ಇಲ್ಲಿ ಶಿವಭಕ್ತರಿಗೆ, ಶಿವಪೂಜಕರಿಗೆ ಎಲ್ಲರೂ ನಾವು ಶಿವಗುಡಿಗಳಿಗೆ ಹೋಗ್ತೀವಿ, ಶಿವಲಿಂಗ ಗರ್ಭಗುಡಿಯಲ್ಲಿ ಇರ್ತತಿ, ಎದುರಿಗೆ ವೃಷಭ ಇರ್ತತಿ. ಇದು ಯಾವ್ದು ಅಂತ ಈಗ ಒಂದು ಸ್ಪಷ್ಟವಾದ ಅಭಿಪ್ರಾಯ ನಾವು ತಿಳ್ಕೊಬಹುದು. ಏನಂದ್ರೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವಲಿಂಗ ಅದು ಶಿವ ಪಾರ್ವತಿಯ ಅಂದ್ರೆ ಪುರುಷ ತತ್ವ, ಸ್ತ್ರೀ ತತ್ವ, ಯೋನಿ ತತ್ವ ಮತ್ತು ಶಿಷ್ಣ ತತ್ವ. ಅದು ಗೋವಿನದಾದ್ರೂ ಆಗಿರಲಿ, ಮನುಷ್ಯರದಾದ್ರೂ ಆಗಿರಲಿ, ಒಟ್ಟಾರೆ ಸೃಷ್ಟಿ ತತ್ವದ ಸಂಕೇತವಾಗಿ ಗರ್ಭಗುಡಿಯಲ್ಲಿ ಇರ್ತಕ್ಕಂಥದ್ದು. ಇದು ತಾಂತ್ರಿಕ ಪರಂಪರೆಯ ಶಿವನ ಸಂಕೇತ. ಆದ್ರಿಂದ ಶಿವ ಈಸ್ ಅಸೋಸಿಯೇಟೆಡ್ ವಿತ್ ಲಿಂಗ. ಶಿವ ವೈದಿಕ ದೇವತೆ ಅಲ್ಲ, ತಾಂತ್ರಿಕ ಪಂಥದ ದೇವತೆ, ವೇದ ಪರಂಪರೆಗೆ ಹೊರಗಿನವನು. ಇವನು ಲಿಂಗ ಸ್ವರೂಪಿ. ಇದು ಒಂದು. ಇನ್ನ ರುದ್ರ ಏನು? ರುದ್ರ ಮೂಲತಃ ವೃಷಭ ಸ್ವರೂಪಿ ಅವನು. ಹಾಗಾಗಿ ರುದ್ರನು ವೃಷಭ ರೂಪಿ. ಆಮೇಲೆ ಸ್ವತಃ ಅವನೇ ಈ ರುದ್ರನಿಗೆ, ಶಿವನಿಗೆ ಒಂದು ರುದ್ರ ಬಲಿ ಅಥವಾ ವೃಷಭ ಬಲಿ ಅಂತ ಕರೀತಾರಲ್ಲ, ಅಂದ್ರೆ ಬಲಿ ಕೊಡುವವನವನೇ, ಬಲಿ ತೆಗೆದುಕೊಳ್ಳುವವನವನೇ, ಬಲಿಯ ರೂಪವೂ ಅವನೇ. ಇಂಥ ಒಂದು ವಿಚಿತ್ರವಾದ ಸಂಕೀರ್ಣ ಸ್ವರೂಪ ಈ ವೃಷಭ ರೂಪಿ ರುದ್ರನಿಗೆ ಇದೆ ಅಂತ. ಹಾಗಾಗಿ ಆ ಲಿಂಗದ ಮುಂದೆ ಇರುವ ನಂದಿ ಏನಿದೆಯಲ್ಲ ಅದು ರುದ್ರನದು ಅಂತ. ಆದ್ರಿಂದ ಇಷ್ಟು ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ರುದ್ರ ವೃಷಭ ಈ ಅಸೋಸಿಯೇಷನ್, ಈ ಸಮೀಕರಣ ಒಂದು, ಶಿವ ಮತ್ತು ಲಿಂಗ ಈ ಸಮೀಕರಣ ಇನ್ನೊಂದು. ಇವೆರಡು ಪರಸ್ಪರ ಡಿಫರೆಂಟ್, ಆದ್ರೆ ಅವೇನಾಗ್ತವೆ, ಬಹಳ ಪ್ರಾಚೀನ ಕಾಲದಲ್ಲಿ ಅಸಿಮಿಲೇಟ್ ಆಗ್ತವೆ ಅಂದ್ರೆ ಪರಸ್ಪರ ಒಂದಕ್ಕೊಂದು ಈ ಎರಡೂ ಸಂಸ್ಕೃತಿಗಳು ಪರಸ್ಪರ ಬೆರೆತು ಹೋಗ್ತವೆ ಅಂತ. ಬೆರೆತು ಹೋಗಿ ಅಭಿನ್ನ ಆಗ್ತವೆ. ಅದನ್ನ ನಾವು ಸಪರೇಟ್ ಮಾಡೋಕ್ಕಾಗಲ್ಲ. ಶಿವ ಬೇರೆ ರುದ್ರ ಬೇರೆ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ರುದ್ರ ಶಿವನ ಎಲ್ಲ ಅಂಶಗಳನ್ನು, ಅವತಾರಗಳನ್ನು ಅವನು ಇನ್ಹೆರಿಟ್ ಮಾಡ್ತಾನೆ. ಆಮೇಲೆ ತನ್ನ ವ್ಯಕ್ತಿತ್ವವನ್ನು ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಹಾಗಾಗಿ ರುದ್ರನಿಗೆ ಲಿಂಗ ರೂಪವಿಲ್ಲ ಅಂತ ನಾವು ಮುಂದೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ರುದ್ರ ಶಿವ ಅಭಿನ್ನರಾಗಿರ್ತಾರೆ. ಆದ್ರಿಂದ ಇನ್ನ ವೃಷಭ ವಾಹನದ ಮೂಲ ಕುರಿತ ಮಹಾದೇವ ಚಕ್ರವರ್ತಿ
ಹೇಳ್ತಕ್ಕಂಥ ಕೆಲವು ಮಾಹಿತಿ ಏನಂದ್ರೆ, ಜಿಮ್ಮರ್ ಪ್ರಕಾರ ಈ ವಾಹನದ ಕಲ್ಪನೆಯು ಮೂಲತಃ ಮೆಸೊಪಟೋಮಿಯನ್ ನಾಗರಿಕತೆಯಿಂದ ಆರ್ಯಪೂರ್ವ ಭಾರತೀಯರಿಗೆ ಬಂದಿದೆ ಅಂತ ಅವರು ಒಂದು ಅಂಶ ಹೇಳ್ತಾರೆ. ಅಂದ್ರೆ ಈ ವಾಹನದ ವಿಚಾರ ಏನಿದೆಯಲ್ಲ, ಋಷಭ ವಾಹನ, ಶಿವನಿಗೆ ಋಷಭ ವಾಹನ, ನಂದಿ ವಾಹನ ಅನ್ನೋದು ಏನಿದೆಯಲ್ಲ, ಇದು ಈ ಕಲ್ಪನೆ, ಈ ವಾಹನದ ಕಲ್ಪನೆಯು ಮೂಲತಃ ಮೆಸೊಪಟೋಮಿಯನ್ ನಾಗರಿಕತೆಯಿಂದ ಆರ್ಯಪೂರ್ವ ಭಾರತೀಯರಿಗೆ ಬಂದಿದೆ ಅಂತ ಜಿಮ್ಮರ್ ಅಂತಕ್ಕಂಥವ್ರು ಹೇಳ್ತಾರೆ ಅಂತ ಹೇಳಿ ನಮ್ಮ ಮಹಾದೇವ ಚಕ್ರವರ್ತಿ ಅದನ್ನ ದಾಖಲೆ ಮಾಡಿದ್ದಾರೆ. ಆದರೆ ಸಿಂಧೂ ನಾಗರಿಕತೆಯ ಅವಶೇಷಗಳಲ್ಲಿ ವಾಹನವನ್ನೇರಿದ ಯಾವ ದೇವತೆಯೂ ಕಾಣುವುದಿಲ್ಲವಾದ್ದರಿಂದ ಜಿಮ್ಮರ್ ಅವರ ಅಭಿಪ್ರಾಯವನ್ನ ಜೇಗೊಂಡ ಒಪ್ಪುವುದಿಲ್ಲ. ಆದ್ದರಿಂದ ಶಿವನು ಋಷಭ ವಾಹನನು ಎಂಬುದು ಆರ್ಯರ್ವಾತ್ಯ ಕಲ್ಪನೆಯೇ ಸರಿ. ಶಿವನು ಋಷಭ ವಾಹನನು ಅನ್ನೋದು ಏನಿದೆಯಲ್ಲ, ಇದೊಂದು ಆರ್ಯರ್ವಾತ್ಯ ಕಲ್ಪನೆಯೇ ಸರಿ. ಹರಪ್ಪ ಮುದ್ರೆಗಳಲ್ಲಿ ಭುಜರಹಿತ ಋಷಭದೊಡನೆ ಎಡಗೈಲಿ ಕೋಲು, ಬಲಗೈಲಿ ನೀರಿನ ಪಾತ್ರೆಯಂತಹ ವಸ್ತುವನ್ನ ಹಿಡಿದು ವ್ಯಕ್ತಿಯೋರ್ವ ನಿಂತಿರುವ ಚಿತ್ರವಿದೆ. ಕ್ರಿಸ್ತ ಶಕ ಅಥವಾ ಕ್ರಿಸ್ತ ಪೂರ್ವ 1ನೇ ಶತಮಾನದ ಉಜ್ಜಯಿನಿ ನಾಣ್ಯಗಳಲ್ಲಿ ಶಿವನೆಡೆ ನೋಡುತ್ತಾ ನೆಗೆಯುವ ಋಷಭನಿದ್ದರೆ, ಗಾಂಧಾರದ ಮುದ್ರೆಗಳಲ್ಲಿ ಋಷಭನ ಮೇಲೆ ಒರಗಿದ ಶಿವನಿದ್ದಾನೆ. ಕುಶಾನರ ಕಾಲದಿಂದ ಈಚೆಗೆ ಶಿವನೊಂದಿಗೆ ಋಷಭನು ತಪ್ಪದಂತೆ ಇರುವುದು ನಮಗೆ ಕಂಡುಬರುತ್ತದೆ. ನೋಡಿ, ಇಷ್ಟೆಲ್ಲ ವಿವರಗಳು ಸೂಚಿಸುವುದು ಏನೆಂದರೆ, ಋಷಭನು ಶಿವನ ವಾಹನವಾಗಿರುವುದು ಪ್ರಾಚೀನ ಕಲ್ಪನೆಯಲ್ಲ, ಅದೊಂದು ಅರ್ವಾಚೀನ ಕಲ್ಪನೆ. ಯಾಕಂದ್ರೆ ರಾತ್ಯ ಪರಂಪರೆ ಅನ್ನುವಂಥದ್ದು ಸಿಂಧೂ ಕೊಳ್ಳದ ನಾಗರಿಕತೆಯಷ್ಟು ಪ್ರಾಚೀನ ಕಾಲದ್ದಲ್ಲ. ಯಾಕಂದ್ರೆ ಆರ್ಯರು ಭಾರತಕ್ಕೆ ಬಂದ ಮೇಲೆ ಇಲ್ಲಿಯ ದ್ರಾವಿಡರೊಂದಿಗೆ ಅವರು ಜನಾಂಗಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಬೆರೆಯುತ್ತಾ ಹೋದಾಗ ಆರ್ಯರ ಒಡಲಿನಿಂದಲೇ ಅವೈದಿಕವಾದಂಥ ಒಂದು ಆರ್ಯ ದ್ರಾವಿಡ ಸಮ್ಮಿಶ್ರಣದ ಪರಂಪರೆ ನಿರ್ಮಾಣ ಆಗ್ತದಲ್ಲ, ಅದೇ ರಾತ್ಯ ಪರಂಪರೆ. ಹಾಗಾಗಿ ರುದ್ರ ಏಕರಾತ್ಯ ಅವನು. ಈ ರಾತ್ಯ ಪರಂಪರೆ ಇದು ಪ್ರಾಚೀನವಲ್ಲ, ಅರ್ವಾಚೀನ. ಅಂದ್ರೆ ತದನಂತರದ್ದು, ಸಿಂಧೂ ಕೊಳ್ಳದ ನಾಗರಿಕತೆಯ ನಂತರದ್ದು. ಹಂಗಾಗಿ ಸಿಂಧೂ ಕೊಳ್ಳದ ನಾಗರಿಕತೆಯಲ್ಲಿ ಹರಪ್ಪ ಮೊಹೆಂಜೊದಾರೋ ಅವಶೇಷಗಳಲ್ಲಿ ನಾವು ಈ ಋಷಭ ವಾಹನದ ಸಂಕೇತವನ್ನು ನಾವು ಹುಡುಕ್ಲಿಕ್ಕೆ, ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಶಿವನು ಮೂಲತಃ ರುದ್ರನಲ್ಲ, ಅರ್ಥಾತ್ ಋಷಭರೂಪಿಯಲ್ಲ. ರುದ್ರನು ಮೂಲತಃ ಶಿವನಲ್ಲ, ಅರ್ಥಾತ್ ಲಿಂಗರೂಪಿ ಅಂದ್ರೆ ಶಿಷ್ಣರೂಪಿಯಲ್ಲ. ಶಿಷ್ಣ ರೂಪವು ಶಿವನದು, ಋಷಭ ರೂಪವು ರುದ್ರನದು. ಶಿವನ ವಿಶೇಷಣವನ್ನು ರುದ್ರ ತಡವಾಗಿ ಪಡೆದುಕೊಂಡಿದ್ದಾನೆ. ಬಹುಶಃ ವೇದೋತ್ತರ ಕಾಲದಲ್ಲಿ ಋಗ್ವೇದದಲ್ಲಿ ಶಿವನಿಲ್ಲ, ರುದ್ರನಿದ್ದಾನೆ. ಆದರೂ ಶಿಷ್ಣದೇವ ಎಂದು ರುದ್ರನನ್ನ ಋಗ್ವೇದದಲ್ಲಿಯೇ ಕರೆದಿರುವುದರಿಂದ ರುದ್ರನನ್ನು ಶಿಷ್ಣದೇವ ಎಂದು ಕರೆದಂತಹ ಆ ಋಗ್ವೇದದ ವಿವರಗಳು ಅಷ್ಟು ಪ್ರಾಚೀನ ಕಾಲದವು ಆಗಿರಲಿಕ್ಕಿಲ್ಲ. ಯಾಕಂದ್ರೆ ವೇದಗಳು ಕೂಡ ಪರಿಶುದ್ಧವಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ದೊಡ್ಡ ಶಂಭ ಜೋಶಿ ಅಂತ ವಿದ್ವಾಂಸರು ಹೇಳಿದ್ದಾರೆ, ಅವೆಲ್ಲ ಆಮೇಲೆ ಅವು ಕೈಯಾಡಿಸಿದಾರೆ ಅವನ್ನ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಕಾಲಕ್ಕೆ ರುದ್ರನು ಶೈವೀಕರಣಕ್ಕೊಳಗಾಗುತ್ತಿದ್ದುದು ಪ್ರಾರಂಭವಾಗಿದ್ದಿರಬಹುದು. ಅಂದ್ರೆ ವೇದ ಕಾಲದಲ್ಲಿ ರುದ್ರ ಶೈವೀಕರಣಕ್ಕೆ ಒಳಗಾಗ್ತಕ್ಕಂಥದ್ದು ಪ್ರಾರಂಭವಾಗಿರಬೇಕು. ಋಷಭ ಪೂಜೆಗಿಂತ ಲೈಂಗಾಂಗ ಪೂಜೆ ಪ್ರಾಚೀನ ಮತ್ತು ವಿಶ್ವವ್ಯಾಪಕ. ನೋಡು, ಋಷಭ ಪೂಜೆಗಿಂತ ಲೈಂಗಾಂಗ ಪೂಜೆ, ಲಿಂಗ ಪೂಜೆ ಏನಿದೆಯಲ್ಲ, ಅದು ಪ್ರಾಚೀನ ಮತ್ತು ವಿಶ್ವವ್ಯಾಪಕ. ಆದ್ರಿಂದ ಲಿಂಗ ಅಂಡ್ ಯೋನಿ ಕಲ್ಟ್ಸ್, ದೌ ಆಫ್ ಪ್ರೀವೇದಿಕ್ ಅಂಡ್ ನಾನ್ ಆರ್ಯನ್ ಒರಿಜಿನ್ ಇನ್ ಇಂಡಿಯಾ ಪ್ರಿವೈಲ್ಡ್ ಥ್ರೂಔಟ್ ದಿ ಏನ್ಷಿಯಂಟ್ ವರ್ಲ್ಡ್ ಅಂತ ಮಹಾದೇವ ಚಕ್ರವರ್ತಿಯವರೇ ಬರೆದಿದ್ದಾರೆ. ಇಷ್ಟು ವಿಚಾರಗಳನ್ನು ನಾವು ಸದ್ಯಕ್ಕೆ ತಿಳಿದ್ರೆ ಸಾಕು. ಇನ್ನು ಮುಂದೆ ನಾವು ಬೇರೆ ವಿಚಾರಗಳಿಗೆ ಹೋಗೋಣ. ಮತ್ತೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ರುದ್ರನಿಗೆ ಅನೇಕ ಯೋಗಿಯ ಹೆಸರುಗಳು ಅವೆಲ್ಲ ಇವೆ. ಉದಾಹರಣೆ ನೋಡ್ರಿ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ರುದ್ರನಿಗೆ ಹರ, ಮಹಾದೇವ, ಮಹೇಶ್ವರ, ಭಾಗವತ್, ಈಶಾ, ಈಶಾನ ಮೊದಲಾದ ಅಭಿಧಾನಗಳನ್ನು ನೀಡಲಾಗಿದೆ. ವೇದ ಸೂಕ್ತಗಳಲ್ಲಿ ಶಿವಶಬ್ದವು ಹಲವಾರು ದೇವತೆಗಳಿಗೆ ಪ್ರಯೋಗವಾಗಿದೆ. ಆದರೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಆ ಶಬ್ದವು ರುದ್ರನಿಗೆ ಗುಣವಿಶೇಷಣವಾಗಿ ಅಂದ್ರೆ ಅಟ್ರಿಬ್ಯೂಟ್ ಆಗಿ ಹಲವಾರು ಕಡೆ ಬಂದಿದೆ. ನಂತರ ಅದೇ ಅವನ ಹೆಸರಾಗಿಯೂ ಪರಿವರ್ತನೆ ಕಂಡಿದೆ ಅಂತ. ಅದರಿಂದ ವೇದ ಸೂಕ್ತಗಳಲ್ಲಿ ಶಿವಶಬ್ದವು ಹಲವಾರು ದೇವತೆಗಳಿಗೆ ಪ್ರಯೋಗವಾಗಿದೆ, ಬರೀ ಒಬ್ಬರಿಗೆ ಅಲ್ಲ. ಆದರೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಆ ಶಬ್ದವು ಅಂದ್ರೆ ಶಿವ ಎನ್ನುವ ಶಬ್ದವು ರುದ್ರನಿಗೆ ಗುಣವಿಶೇಷಣವಾಗಿ ಅಟ್ರಿಬ್ಯೂಟಿವ್ ಆಗಿ ಹಲವಾರು ಕಡೆ ಬಂದಿದೆ. ನಂತರ ಅದೇ ಅವನ ಹೆಸರಾಗಿಯೂ ಪರಿವರ್ತನೆ ಆಗಿಬಿಟ್ಟಿದೆ, ಅಂದ್ರೆ ಶಿವ ಅನ್ನೋದೇ ಪರಿವರ್ತನೆ ಆಗಿಬಿಟ್ಟಿದೆ ಅಂತ. ನನ್ನ ದೃಷ್ಟಿಯಲ್ಲಿ ರುದ್ರನಿಗೂ ಪ್ರಾಚೀನ ಶಿವ ಅನ್ನೋದನ್ನ ನಾನು ಹೇಳಿದ್ದೇನೆ, ಮತ್ತೆ ಅದನ್ನ ಇಲ್ಲಿ ರಿಪೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅಗ್ನಿ ರುದ್ರ ಸಂಬಂಧದ ವಿಚಾರಗಳು ಕೂಡ ಕೆಲವಿವೆ.
ಅವನ್ನ ಇಲ್ಲಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸುಮ್ಮನೆ ವಿಸ್ತಾರ ಆಗ್ತದೆ. ಕೆಲವು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ನೋಡಿ, ವೇದದಲ್ಲಿ ಶಿವನು ಒಂದು ಸ್ಮೃತಿ. ಶಿವಗುಣ ಲಕ್ಷಣಗಳಿಗೆ, ಭಾವನೆಗಳಿಗೆ ರುದ್ರನದೇ ಶರೀರ ಮತ್ತು ಶಾರೀರ. ವೇದದಲ್ಲಿ ಶಿವನಿಲ್ಲ, ಆದ್ರೆ ಶಿವ ಒಂದು ಸ್ಮೃತಿ ಮಾತ್ರ. ಅಲ್ಲಿ ಶಿವಗುಣ, ಶಿವಲಕ್ಷಣಗಳಿಗೆ, ಶಿವಭಾವನೆಗಳಿಗೆ ರುದ್ರನದೇ ಶಾರೀರ ಮತ್ತು ರುದ್ರನದೇ ಶರೀರ. ಶಿವನು ಶಕ್ತಿ ಸಹಿತನು, ಏಕೆಂದರೆ ಮೂಲತಃ ಅವನು ಶಕ್ತಿಯ ಆರಾಧಕ, ಪೂಜಾರಿ, ತಾಂತ್ರಿಕ ಪೂಜಾರಿ, ತಾಂತ್ರಿಕ ಯೋಗಿ. ಅವನ ಲಕ್ಷಣಗಳು ರುದ್ರನಿಗೂ ಬಂದ ಮೇಲೆ ರುದ್ರನು ಮಾಯಾ ಸಹಿತನಾದ ದ್ವಿಲಿಂಗಿ ದೇವನಾಗ್ತಾನೆ. ಅಂದ್ರೆ ಇವನು ರುದ್ರ ಒಂದು ರೀತಿ ಹೋರಾಟಗಾರ, ಸೈನಿಕ ಇದ್ದ ಹಾಗೆ, ಬೇಟೆಗಾರ. ಈ ಬೇಟೆಗಾರನ ಲಕ್ಷಣಗಳೊಳಕ್ಕೆ ಈ ಶಿವನ ಲಕ್ಷಣಗಳು ಬಂದು ಸೇರ್ತಾ ಬಂದ ಮೇಲೆ ರುದ್ರನಲ್ಲಿ ಏನು ಬದಲಾವಣೆ ಆಗ್ತಾ ಬರ್ತತಿ ಅಂತ ಹೇಳಿದ್ರೆ ಅವನು ಯೋಗಿ ಆಗ್ತಾನೆ. ಆಮೇಲೆ ಅವನ ಲಕ್ಷಣಗಳು ರುದ್ರನಿಗೆ ಬಂದ ಮೇಲೆ ರುದ್ರನು ಮಾಯಾ ಸಹಿತನಾದ ದ್ವಿಲಿಂಗಿ ದೇವನಾಗ್ತಾನೆ. 2 ಲಿಂಗಗಳು, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ, ಈ 2 ಲಿಂಗಗಳ ದೇವನಾಗ್ತಾನೆ. ಶಿವನು ಶಿಷ್ಣರೂಪಿ, ಶಕ್ತಿಯ ಯೋನಿ ಅವನಿಗೆ ಸಂಬಂಧಿಸಿದುದು. ಶಿವ ಸಂಪ್ರದಾಯದ ಪರಂಪರೆಯ ವಾರಸುದಾರ, ವಾಹಕವಾಗುವುದರ ಮೂಲಕ ರುದ್ರನು ಕೂಡ ಶಿಷ್ಣ ದೇವನಾದ ಅನ್ನೋದು. ಅವನು ಶಿವನಿಗೆ ವಾಹನವಾದ ನಂದಿಯಾದ ಮೇಲೆ, ಋಷಭವಾದ ಮೇಲೆ ಮತ್ತು ತಾನೇ ಶಿವ ಸಂಭೂತನಾದ ಮೇಲೆ ಈಗ ಶಿಷ್ಣದೇವ ಅನ್ನೋ ಅಭಿಧಾನ, ಹೆಸರು ಈಗ ಯಾರಿಗೆ ಬಂತು? ರುದ್ರನಿಗೂ ಬಂತು. ಆಮೇಲೆ ಯೋನಿಯ ಸಂಬಂಧವು ಕೂಡ ಈಗ ರುದ್ರನಿಗೆ ಉಂಟಾಗ್ಬಿಡ್ತು. ನೋಡಿ, ಇಂಥ ಕಾಲಘಟ್ಟಗಳಿಂದ ಈಚೆಗೆ ಈಗ ನಾವು ರುದ್ರ ಮತ್ತು ಶಿವ ಬೇರೆ ಬೇರೆ ಅಂತ ನಾವು ಹೇಳಕ್ಕಾಗಲ್ಲ. ಮೂಲ ಆದಿಮ ಕಾನ್ಸೆಪ್ಟ್ ಮಾತ್ರ ಆ ರೀತಿ ನಾವು ಒಡೆದು ನೋಡುವಂತ ಒಂದು ಪ್ರಯತ್ನವನ್ನು ಮಾಡಬಹುದೇ ವಿನಃ ಆ ನಂತರದ ಬೆಳವಣಿಗೆಯ ಪರಿಸ್ಥಿತಿಯನ್ನು ನಾವು ಒಡೆದು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಭಕ್ತಿಯೋಗವು ಅನಾರ್ಯರದು ಎನ್ನುವ ಚಕ್ರವರ್ತಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಇದು ಮುಖ್ಯ ಅಭಿವ್ಯಕ್ತಿ ಪಡೆದಿರುವುದು ಮಾತ್ರವಲ್ಲ, ಆ ಉಪನಿಷತ್ತಿನ ಕರ್ತೃ ಸ್ವತಃ ರುದ್ರ ಪರಂಪರೆಯವರೇ. ಈ ಉಪನಿಷತ್ ಕಾಲಕ್ಕೆ ಆ ಪರಂಪರೆ ಸಂಪೂರ್ಣವಾಗಿ ಅನಾರ್ಯೀಕರಣಗೊಂಡಿದ್ದು ಆರ್ಯ ರುದ್ರನ ಮೇಲೆ ಅನಾರ್ಯ ಶಿವನ ಪ್ರಭಾವವಾಗಿರುವುದನ್ನು ಸ್ಪಷ್ಟವಾಗಿಯೇ ಚಕ್ರವರ್ತಿ ಹೇಳುತ್ತಾರೆ. ಅವರ ಕೃತಿಯ ಪುಟ ಸಂಖ್ಯೆ 23, ಯಾರು ಬೇಕಾದ್ರೆ ನೋಡ್ಕೋಬಹುದು. ಇವರೇ ಇದೇ ಗ್ರಂಥದಲ್ಲಿ ರುದ್ರನಿಗೆ ಸಂಬಂಧಿಸಿ ವೇದ ಸಾಹಿತ್ಯ ಹಾಗೂ ಮಹಾಕಾವ್ಯ ಮತ್ತು ಪುರಾಣಗಳು ಇವುಗಳ ನಡುವೆ ವ್ಯತ್ಯಾಸವಿದೆ, ರುದ್ರ ಶಿವರ ಸಂಬಂಧವನ್ನ ಸ್ಪಷ್ಟವಾಗಿ ಗುರುತಿಸಲಾಗಿಲ್ಲ, ಆರ್ಯಪೂರ್ವ ಜನಾಂಗದ ಹೆಸರಾಂತ ದೇವತೆಯೊಂದನ್ನು ರುದ್ರನೊಂದಿಗೆ ಸಹಚರ್ಯಗೊಳಿಸುವ ಮೂಲಕ ಪ್ರಾಚೀನ ಧರ್ಮದಲ್ಲಿ ಕಸಿ ಮಾಡಲಾಗಿದೆ ಎಂದು ಭಾವಿಸಲಾಗಿದೆ. ಪಾರ್ಥ್ ಎಂಬಾತನ ಪ್ರಕಾರ ಋಗ್ವೇದದ ರುದ್ರನು ಫಲಪ್ರದಾಯಕನಾಗಿದ್ದು ಅಥರ್ವಣ ವೇದದಲ್ಲಿ ರುದ್ರ ಮತವು ಶಿವಮತದೊಂದಿಗೆ ಬೆರೆತುಕೊಳ್ಳುವ ಕಾಲದವರೆಗೆ ರುದ್ರನ ಉಗ್ರ ಭಯಂಕರತ್ವ ಪ್ರಮುಖವಾಗಿರುವುದಿಲ್ಲ ಅಂತ ಹೇಳಿದ್ದಾನೆ. ಹೀಗೆಲ್ಲ ವಿದ್ವಾಂಸರ ಊಹೆಗಳು ಏನೇನೋ ಎಲ್ಲ ಇವೆ. ಇನ್ನು ಈಗ ಶಿವ ಅನ್ನೋ ಅಭಿಧಾನದ ಸುತ್ತ ಒಂದಿಷ್ಟು ನಾವು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಶಿವ ಎಂಬ ಹೆಸರು ಇದು ಶುಭ ಸೂಚಕ ಅಂತ, ಮಂಗಳಕರ ಅಂತ ಕೆಲವರು ಹೇಳ್ತಾರೆ. ಇದನ್ನ ಒಂದು ಗುಣವಿಶೇಷಣಾರ್ಥದಲ್ಲಿ ರುದ್ರನೊಬ್ಬನಿಗೆ ಮಾತ್ರವಲ್ಲ, ಇತರೆ ವೈದಿಕ ದೇವತೆಗಳಿಗೂ ಪ್ರಯೋಗಿಸಲಾಗಿದೆ. ರುದ್ರ ಶಿವ ಪಂಥದ ಆರಂಭವನ್ನ ವ್ಯಕ್ತಪಡಿಸುವ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಶಿವ ಶಬ್ದವು ರುದ್ರನ ಅಂಕಿತ ನಾಮವಾಗಿ ಪ್ರಯೋಗವಾಗಿದೆ. ಅತಿಮಾನುಷ ಶಕ್ತಿಯುಳ್ಳ ಮಾನವರನ್ನ ದೈವೀಕರಿಸುವುದು ಅನಾರ್ಯ ಮೂಲದ್ದು. ಆದರೂ ಶಿವನ ಮೂಲ ವೃತ್ತಿ ಏನು ಎಂದು ಹೇಳುವುದು ಕಷ್ಟ. ಸಿಗುವ ಅಲ್ಪ ಸ್ವಲ್ಪ ಸಾಕ್ಷ್ಯಾಧಾರಗಳ ಮೇಲೆ ಅವನು ಆರ್ಯಪೂರ್ವ ಭಾರತೀಯರ ದೇವತೆ ಎನ್ನಬಹುದು. ಕೆಲವರ ಪ್ರಕಾರ ಶಿವ ಶಬ್ದವು ತಮಿಳಿನ ಶಿವದಿಂದ ಬಂದಿದೆ. ಶಿನ್ ಪ್ಲಸ್ ವ ಶಿವ ಅಂತ ಹೇಳಿ, ಶಿವನ್ ಅಂದ್ರೆ ಕೆಂಪು ಅಂತ ನಮ್ಮ ಶಂಭ ಜೋಶಿ ಅವರು ಇಂಥ ಒಂದು ಕಲ್ಪನೆಗಳನ್ನು ಮಾಡಿದ್ದಾರೆ. ಆಮೇಲೆ ಮಹಾದೇವ ಚಕ್ರವರ್ತಿ ಕೂಡ ಹೇಳ್ತಾರೆ. ಋಗ್ವೇದದ ದಾಶರಾಗ್ನ ಅಂದ್ರೆ ದಶರಾಜರ ಯುದ್ಧ, ದಾಶರಾಗ್ನದಲ್ಲಿ ಶಿವ ಶಬ್ದವು ಒಂದು ಜನಾಂಗದ ಹೆಸರಾಗಿ ಪ್ರಯೋಗವಾಗಿದೆ. ದಾಂಡೇಕರ್ ಪ್ರಕಾರ ಶಿವನು ಆ ಶಿವ ಜನಸಮುದಾಯದ, ಅಂದ್ರೆ ಶಿವ ಅನ್ನೋದು ಒಂದು ಜನಸಮುದಾಯದ ಹೆಸರು ಅಂತ, ಜನಸಮುದಾಯದ ಮುಖ್ಯಸ್ಥನು. ಪತಂಜಲಿ ತನ್ನ ಮಹಾಭಾಷ್ಯದಲ್ಲಿ ಶಿವನನ್ನ ದೇವತೆಯಾಗಿ 2 ಬಾರಿ ಉಲ್ಲೇಖಿಸುತ್ತಾನೆ ಮತ್ತು ಅವನನ್ನೊಬ್ಬ ಲೌಕಿಕ ದೇವತೆಯಾಗಿ ವರ್ಗೀಕರಿಸುತ್ತಾನೆ ಎಂದು ಬ್ಯಾನರ್ಜಿ ಬರೆಯುತ್ತಾರೆ.
ಅವನು ವೈದಿಕ ದೇವತೆಗಿಂತ ಭಿನ್ನನು. ಕ್ರಿಸ್ತಶಕ 4ಕ್ಕೂ ಹಿಂದೆ ರಚಿತವಾದ ಮಹಾಮಯೂರಿ ಎಂಬ ಉತ್ತರ ಬೌದ್ಧರ ಸೂಕ್ತವೊಂದರಲ್ಲಿ ಶಿವಪುರ ಮತ್ತು ಭೀಷಣ ಎಂಬ ನಗರಗಳ ರಕ್ಷಕ ದೇವತೆಗಳಾಗಿ ಶಿವ ಭದ್ರರು ಹೆಸರಿಸಲ್ಪಟ್ಟಿದ್ದಾರೆ. ಆ ಶಿವಪುರವು ಶಿವ ಎಂಬ ಹೆಸರಿನ ಜನಸಮುದಾಯದವರ ನಗರವಾಗಿದ್ದು, ಅದು ಈಗಿನ ಪಾಕಿಸ್ತಾನದ ಝಾಂಗ್ ಜಿಲ್ಲೆಯಲ್ಲಿ ಫಾರ್ಕಾಟ್ ಎಂಬ ನಗರವಾಗಿದೆ ಅಂತೆ. ನೋಡಿ, ಅದು ಹಿಂದಕ್ಕೆ ಶಿವಪುರ ಅದು, ಆದ್ರೆ ಅದು ಇವತ್ತು ಪಾಕಿಸ್ತಾನದಲ್ಲಿ ಝಾಂಗ್ ಜಿಲ್ಲೆಯಲ್ಲಿ ಫಾರ್ಕಾಟ್ ಅನ್ನುವಂಥ ನಗರವಾಗಿದೆ ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಪತಂಜಲಿಯು ವಿಶಿಷ್ಟ ಶಿವಪೂಜಕರನ್ನು ಆಯಶೂಲಿಕ ಅಂದ್ರೆ ಎಂಡೋಡ್ ವಿತ್ ಎನ್ ಐರನ್ ಲ್ಯಾನ್ಸ್ ಅಂತ ಆಯಶೂಲಿಕ ಎಂದು, ಮತ್ತು ದಂಡ ಜಿನಾಕ ಅಂತಂದು, ಮತ್ತು ಚರ್ಮದುಡಿಗೆ ಧರಿಸಿ ಕೈಯಲ್ಲಿ ದಂಡವನ್ನು ಹಿಡಿದವನಂತ. ದಂಡ ಜಿನಾಕ ಅಂದ್ರೆ ಚರ್ಮದುಡಿಗೆಯನ್ನು ಧರಿಸಿ ದಂಡವನ್ನ ಹಿಡಿದವನು ಎಂದು ವರ್ಣಿಸಿದ್ದಾನೆ. ನೋಡಿ, ಇವರು ಮುಂದಿನ ಲಕುಲೀಶ ಪಂಥದವರೇ ಎಂಬ ಅನುಮಾನ ಬರುತ್ತದೆ. ಯಾಕಂದ್ರೆ ಕೈಯಲ್ಲಿ ಅವನು ಲಕುಲೀಶ ಅಂದ್ರೆ ಲಗುಡ ಅಂದ್ರೆ ದಂಡ ಅಂತ. ಹಾಗಾಗಿ ಲಕುಲೀಶ ಕೂಡ ಶಿವನ 28ನೇ ಅವತಾರ ಅಂತ. ಶಿವನ ಎಲ್ಲ ಲಕ್ಷಣಗಳು ಅವನಿಗೆ ಬಂದಿರ್ತವೆ ಅಂತ. ಹಾಗಾಗಿ ಇಲ್ಲಿ ಈ ಶಿವ ಲಕ್ಷಣ ಅಂದ್ರೆ ಇದು ಒಂದು ರೀತಿ ಲಕುಲೀಶನ ಲಕ್ಷಣ ಇರಬಹುದೇ ಅನ್ನುವಂಥ ಅನುಮಾನ ಇಲ್ಲಿ ಬರ್ತದೆ. ಅಂದ್ರೆ ಈ ಪರಂಪರೆ ಪಂಥದವರೇ ಮುಂದೆ ಲಾಕುಲೀಶ ಪಂಥದವರಾಗಿರಬಹುದೇನೋ ಅಂತ. ಈ ಶಿವಭಾಗವತರ ವರ್ಣನೆಯು ಅಲೆಕ್ಸಾಂಡರ್ನಿಂದ ಸೋಲಿಸಲ್ಪಟ್ಟಂತ ಪಂಜಾಬಿ ಶಿವೋಯಿ ಎಂಬ ಬುಡಕಟ್ಟನ್ನ ಭಾಗಶಃ ಹೋಲುತ್ತದೆ ಅಂತ. ನಾನು ಅದನ್ನ ಇಂಗ್ಲಿಷ್ ಸ್ಪೆಲ್ಲಿಂಗ್ ಕೂಡ ಹೇಳ್ತೀನಿ. SIBOI ಅಂತ, ಶಿವೋಯಿ ಅಂತ, SIBOI. ಇದು ಪಂಜಾಬಿನ ಶಿವೋಯಿ ಎಂಬ ಬುಡಕಟ್ಟನ್ನ ಭಾಗಶಃ ಹೋಲುತ್ತದೆ. ಭಾಗವತರ ವರ್ಣನೆಯು ಅಲೆಕ್ಸಾಂಡರ್ನಿಂದ ಸೋಲಿಸಲ್ಪಟ್ಟಂತ ಪಂಜಾಬಿನ ಶಿವೋಯಿ ಎಂಬ ಬುಡಕಟ್ಟನ್ನು ಭಾಗಶಃ ಹೋಲುತ್ತದೆ. ಇವರು ಚರ್ಮಾಂಬರರು, ಕೈಯಲ್ಲಿ ದೊಣ್ಣೆಯನ್ನು ಹಿಡಿದವರು ಮತ್ತು ತಮ್ಮ ಎತ್ತುಗಳ ಬೆನ್ನ ಮೇಲೆ ತಮ್ಮ ಲಗುಡ ಅಥವಾ ದೊಣ್ಣೆಯ ಮುದ್ರೆಯನ್ನು ಹಾಕುತ್ತಿದ್ದರಂತವರು. ನೋಡಿ, ಬ್ರ್ಯಾಂಡಿಂಗ್ ದಿ ಬ್ಯಾಕ್ಸ್ ಆಫ್ ದಿ ಆಕ್ಸನ್, ದಿ ರೆಪ್ರೆಸೆಂಟೇಷನ್ ಆಫ್ ಎ ಕ್ಲಬ್ ಅಂದ್ರೆ ಕೋಲು ಅಂತ. ಆ ದಂಡದ ಸಂಕೇತ ಅವರು ಎತ್ತಿನ ಮೇಲೆ ಹಾಕ್ತಿದ್ರಂತವ್ರು ಎಂದು ಕರ್ಟಿಯಸ್, ಡಿಯೋಡರಸ್ ಮುಂತಾದವರು ಇದನ್ನ ವರ್ಣಿಸಿದ್ದಾರೆ. ಬಹುಶಃ ಇವರೆಲ್ಲ ರುದ್ರ ಪರಂಪರೆಯ ರಾತ್ಯ ಸಮುದಾಯದವರೇ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಆಗಲೇ ಇವರಲ್ಲಿ ಶಿವ ಸಂಸ್ಕೃತಿಯ ಪ್ರಭಾವವಾಗಿದ್ದು, ಇವರನ್ನ ಶಿವಪೂಜಕರೆಂದು ಇಲ್ಲಿ ಸಾಮಾನ್ಯವಾಗಿ ಭಾವಿಸಿದಂತೆ ತೋರುತ್ತದೆ. ಲಕುಲೀಶನ ಮೂಲ ಇಂಥವರಲ್ಲಿ ಇರಬೇಕು ಅಂತ. ಈಗೇನು ಕೈಯಲ್ಲಿ ದಂಡ ಹಿಡಿದವರು, ಎತ್ತಿನ ಮೇಲೆ ಆ ರೀತಿ ಲಗುಡದ ಚಿಹ್ನೆಯನ್ನು ಬರಿತಕ್ಕಂಥ ಈ ಜನಸಮುದಾಯ ಏನಿದೆಯಲ್ಲ, ಇಂಥವರ ಮೂಲದಲ್ಲಿ ಲಕುಲೀಶನ ಮೂಲವಿರಬೇಕು ಅಂತ. ಕರ್ನಾಟಕಾಂಧ್ರದ ಲಾಕುಳ ಪಾಶುಪತವು ರುದ್ರ ಸಂಪ್ರದಾಯದ್ದೇ ಎನ್ನುವುದರಲ್ಲಿ ಯಾವ ಡೌಟು ಇಲ್ಲ. ಇದು 100%. ಕರ್ನಾಟಕದಲ್ಲಿ ಏನು ಕಾಳಾಮುಖ, ಪಾಶುಪತ, ಲಾಕುಳ ಬಂದವಲ್ಲ, ಕರ್ನಾಟಕದ ಲಾಕುಳ ಸಂಪ್ರದಾಯ, ಲಾಕುಳ ಪಾಶುಪತ ಅಂತ. ಲಾಕುಳ ಪಾಶುಪತ ಅದು ರುದ್ರ ಪಶುಪತಿಯ ಮೂಲದಿಂದಲೇ ಬಂದಂಥದ್ದು ಅನ್ನೋದರಲ್ಲಿ ಡೌಟೇ ಇಲ್ಲ. ಮೆಗಾಸ್ತನೀಸನು ಶಿವನನ್ನ ಇಂಡಿಯನ್ ಡಿಯೋನಿಸಿಸ್ ಎಂದಿದ್ದು, ಅವನು ಗುಡ್ಡ ಪರ್ವತಗಳ ದೇವನೆಂದು ವರ್ಣಿಸಿದ್ದಾನೆ. ಶಿವನನ್ನ ಗುಡ್ಡ ಪರ್ವತಗಳ ದೇವ. ಗ್ರೀಕ್ ಪುರಾಣದಲ್ಲಿ ಶಿವನಂತೆಯೇ ರೋಗ ನಿವಾರಕ ದೇವನೆಂದು, ವನಸ್ಪತಿ ಔಷಧದ ಸಂಬಂಧವಾದ, ನಾಗ ಸಂಬಂಧವಾದ, ಶಿಷ್ಣ ಸಂಕೇತವುಳ್ಳ ದೇವನೆಂದು ಆ ಡಿಯೋನಸಿಸ್ ವರ್ಣಿಸಲ್ಪಟ್ಟಿದ್ದಾನೆ. ಆ ಡಯೋನಸಿಸ್ ಅನ್ನುವಂಥ ದೇವತೆ, ಡಯೋನೈಸಿಸ್ ಅನ್ನುವಂಥ ದೇವತೆ ವರ್ಣಿಸಲ್ಪಟ್ಟಿದ್ದಾನೆ. ಬಹುಶಃ ಶಿವನ ವ್ಯಕ್ತಿತ್ವ ಇಂತಹದೇ ಇರಬೇಕು. ಅವನು ತಾಂತ್ರಿಕ ಪೂಜಾರಿಯಾಗಿ, ಶಕ್ತಿ ಪೂಜಕನಾಗಿ, ಔಷಧೋಪಚಾರವನ್ನು ಮಾಡುವ ವೈದ್ಯ. ರುದ್ರ ಹೀಗಲ್ಲ. ನೋಡಿ, ಇಲ್ಲಿ ಶಿವನಿಗೂ ರುದ್ರನಿಗಿರುವ ಸಣ್ಣ ವ್ಯತ್ಯಾಸಗಳು ಇಲ್ಲಿ ಗೊತ್ತಾಗ್ತವೆ. ಈಗ ಶಿವ ಈ ಯೋನಿ ಸಂಬಂಧವಾದ ದೇವತೆ, ಅವನು ಪುರೋಹಿತ, ಅವನಿಗೆ ತಾಂತ್ರಿಕ ಶಕ್ತಿ ಉಂಟು. ಅವನಿಗೆ ಔಷಧೋಪಚಾರ ಮಾಡ್ತಕ್ಕಂಥ, ರೋಗಗಳನ್ನು ನಿವಾರಿಸ್ತಕ್ಕಂಥ ಶಕ್ತಿ ಯಾರಿಗಿದೆ? ಆ ಶಿವನಿಗಿದೆ. ಆದ್ರೆ ರುದ್ರ ಹಿಂಗಲ್ಲ. ಅವನು ವಿನಾಶಕ, ಭಯಂಕರ. ಭಾರತೀಯ ಸಾಹಿತ್ಯದ ಉಶೀನರ ಅಥವಾ ಸಿಬಿಗಳನ್ನ ಲಾಸನ್ ಗುರುತಿಸಿದ್ದಾನೆ. ಆಶೀನರ ಅಥವಾ ಔಶೀನರ ಅಥವಾ ಉಸೀನಾರಳ ಮಗನಾದ ಶಿಬಿ ಅಥವಾ ಶಿವಿಯು ವಾಯುವ್ಯ ಭಾಗ ಹೊರತುಪಡಿಸಿ ಇಡೀ ಪಂಜಾಬನ್ನು ಶಿವಪುರದಿಂದ ಆಳುತ್ತಿರುತ್ತಾನೆಂದು ಪರ್ಗಿಟರ್ ಹೇಳುತ್ತಾನೆ. ಶಿಬಿ ನಗರವಿತ್ತೆಂದು ಹೇಳುವ ಹಲವಾರು ಚಾರಿತ್ರಿಕ ದಾಖಲೆಗಳನ್ನು ಇಲ್ಲಿ
ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ ಕ್ರಿಸ್ತಶಕ 5ನೇ ಶತಮಾನಕ್ಕೆ ಸೇರಬಹುದಾದ ಶಾಸನವೊಂದನ್ನು ಓಜಲನ್ನು ಸಂಗ್ರಹಿಸಿದ್ದು, ಅದು ದೊರೆತ ಶಾರ್ಕಾಟ್ ದಿಬ್ಬವು ಶಿಬಿ ನಗರದ ಪ್ರದೇಶವನ್ನೇ ಸೂಚಿಸುತ್ತದೆ. ಪ್ರಾಚೀನ ಪಾಳಿ ಗ್ರಂಥಗಳಲ್ಲಿನ 16 ಜನಪದಗಳಲ್ಲಿ ಶಿಬಿ ಮತ್ತು ದಶರ್ಣ ಎಂಬ ಹೆಸರುಗಳುಂಟು. ಗಾಂಧಾರ, ಕಾಂಬೋಜ ಜಾಗದಲ್ಲಿ ನಕುಲನು ಇತರ ಬುಡಕಟ್ಟುಗಳ ಜೊತೆಗೆ ಶಿಬಿಗಳನ್ನು ಗೆಲ್ಲುತ್ತಾನೆ. ಜಯದ್ರಥನು ದ್ರೌಪದಿಯನ್ನು ಕೊಂಡೊಯ್ಯುವ ಪ್ರಯತ್ನ ಕುರಿತಾದ ಕಥೆಗಳಲ್ಲಿ ಶಿಬಿಗಳು ಸಿಂಧುಗಳನ್ನು ಆಶ್ರಯಿಸಿದ್ದ ಒಂದು ಬುಡಕಟ್ಟೆಂದು ಸ್ಪಷ್ಟವಾಗಿ ಹೇಳಿದೆ. ಮಾಧ್ಯಮಿಕ ಅಂದ್ರೆ ಇಂದಿನ ಚಿತ್ತೂರು ಬಳಿಯ ಮಾಧ್ಯಮಿಕ ನಗರ ಶಿಬಿ ಜನಸಮುದಾಯದ ಒಂದು ತೋಳಿನ ಅಂದ್ರೆ ಒಂದು ಶಾಖೆಯವರ ರಾಜಧಾನಿಯಾಗಿತ್ತೆಂದು ಸ್ಪಷ್ಟಪಡಿಸುವ ಶಿಬಿ ನಾಣ್ಯಗಳು ದೊರಕಿವೆ. ನೋಡಿ ಇಲ್ಲಿ ಮಾಧ್ಯಮಿಕ ನಗರ, ಮಾಧ್ಯಮಿಕ ಅಂದ್ರೆ ಇಂದಿನ ಚಿತ್ತೂರು ಬಳಿಯ ನಗರ ಶಿಬಿ ಜನಸಮುದಾಯದ ಒಂದು ಶಾಖೆಯವರ ರಾಜಧಾನಿಯಾಗಿತ್ತು ಎಂದು ಸ್ಪಷ್ಟಪಡಿಸ್ತಕ್ಕಂಥ ಶಿಬಿ ನಾಣ್ಯಗಳು ದೊರಕಿವೆ. ಇವೆಲ್ಲ ಆಧಾರದಿಂದ ಪತಂಜಲಿಯ ಕಾಲಕ್ಕೂ ಬಹಳ ಮುನ್ನವೇ ಶಿವಪಂಥವು ಉತ್ತರ ಭಾರತದ ಭಾಗಗಳಲ್ಲಿ ಬೆಳೆದಿತ್ತೆಂದು ಮತ್ತು ಆರ್ಯರು ಅನಾರ್ಯ ಭಾರತೀಯರೊಂದಿಗೆ ಜನಾಂಗಿಕವಾಗಿ ರಕ್ತ ಸಂಬಂಧದ ಮೂಲಕ ಮತ್ತು ವೈಚಾರಿಕವಾಗಿ ಬೆರೆತ ಹಾಗೆಯೇ ವೈದಿಕ ರುದ್ರ ಮತ್ತು ಅವೈದಿಕ ಶಿವ ಇವರ ಸಮಾವೇಶವಾಗಿದೆ ಎಂದು ತೀರ್ಮಾನಿಸಬಹುದೆಂಬ ಮಹಾದೇವ ಚಕ್ರವರ್ತಿ ಬರೀತಾರೆ. ನೋಡಿ, ಅವರ ಕೃತಿಯ ಪುಟ ಸಂಖ್ಯೆ 30. ಹೀಗೆ ವೈದಿಕ ಜನಸಮುದಾಯದ ಸಮ್ಮಿಳನವು ಗಾಢಗೊಂಡಂತೆ ರುದ್ರನಲ್ಲಿ ಶಿವಲಕ್ಷಣಗಳು ಬೆರೆತುಕೊಂಡು ರುದ್ರ ಶಿವ ಒಡಮೂಡುತ್ತಾನೆ. ಈಗ ರುದ್ರನಿಗೆ ಚರ್ಮದುಡಿಗೆ ಬರುತ್ತದೆ, ನಾಗವನ್ನು ಧರಿಸುತ್ತಾನೆ. ಉಗ್ರನು ಮತ್ತು ವಿನಾಶಕನು ಮಾತ್ರವಾಗಿರದೆ ಅನುಗ್ರಹ ಮೂರ್ತಿಯು ಶಾಂತನೂ ಆಗಿಬಿಡುತ್ತಾನೆಂದು ಚಕ್ರವರ್ತಿಯವರು ಹೇಳ್ತಾರೆ. ಅಂದ್ರೆ ಎರಡೂ ಗುಣಗಳು, ಶಿವ ಶಾಂತ, ಇವನು ಉಗ್ರ. ಈಗ ಉಗ್ರ ಶಾಂತ ಈ ರೀತಿ ವೈರುಧ್ಯವಾದ ಗುಣಗಳು, ರುದ್ರ ಗುಣಗಳು ಶಿವಗುಣಗಳು ಪರಸ್ಪರ ಒಂದಕ್ಕೊಂದು ವಿರುದ್ಧವು. ಆ ವಿರುದ್ಧ ಗುಣಗಳು ಈಗ ರುದ್ರನಿಗೆ ಪ್ರಾಪ್ತವಾಗ್ತವೆ ಅಂತ. ಮೇಲಿನ ವಿವರಣೆಯ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟು. ಶಿಬಿಗಳು ಲಗುಡಧಾರಿಗಳಾಗಿದ್ದಲ್ಲಿ ಅವರು ನಕುಲೀಶ ಪರಂಪರೆಯ ವಾರಸುದಾರರು ಅಂತ. ಇದು ನನ್ನ ಕನ್ಕ್ಲೂಷನ್. ನಾನು ಇವೆಲ್ಲದರ ಹಿನ್ನೆಲೆಯಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ, ಶಿಬಿಗಳು ಲಗುಡಧಾರಿಗಳಾಗಿದ್ದಲ್ಲಿ ಅವರು ನಕುಲೀಶ ಪರಂಪರೆಯ ವಾರಸುದಾರರು. ನಕುಲೀಶ ಪರಂಪರೆ ಮೂಲತಃ ರಾತ್ಯ ಪರಂಪರೆಯಾಗಿದ್ದರೆ ಅದು ಶಿಬಿ ರುದ್ರ ಪಾಶುಪತ ಪರಂಪರೆಯೇ ಹೊರತು ಶಿವ ಪರಂಪರೆಯಾಗಿರಲು ಸಾಧ್ಯವಿಲ್ಲ. ಯಾವುದು ಶಿಬಿ ಅಂತಕ್ಕಂಥದ್ದು. ಈ ಕುರಿತು ಖಚಿತ ತೀರ್ಮಾನಕ್ಕೆ ಇಷ್ಟರಿಂದಲೇ ಬರುವುದು ಅಸಾಧ್ಯ. ಯೋಗ ಸನ್ಯಾಸ ಪರಂಪರೆ ಅನಾರ್ಯ ಭಾರತೀಯರದು ಎನ್ನುತ್ತಾರೆ ಚಕ್ರವರ್ತಿ. ಋಗ್ವೇದದಲ್ಲಿ ಕೇಶಿ ಸೂಕ್ತದಲ್ಲಿ ಬರುವ ಕೇಶಿನ್ ಎಂಬ ಜನರು ಅಂದ್ರೆ ಮುನಿಗಳು ಜಟೆ ಮಟೆ ಬಿಟ್ಟವರು, ಅರೆನಗ್ನರು, ಕೊಳಕು ಬಟ್ಟೆ ಧರಿಸಿದವರು. ಇವರು ಪಾಶುಪತರನ್ನ ಹೋಲುವಂತಹವರು. ಯಜುರ್ವೇದದ ಶತರುದ್ರೀಯ ಸೂಕ್ತಗಳ ಕರ್ತೃಗಳು ಬಹುಶಃ ಇವರೇ ಇರಬೇಕು. ಅಥರ್ವ ವೇದದಲ್ಲಿ ಕೇಶಿನ್ ಆಗಿರುವ ರುದ್ರನು ರಥಾರೂಢನೂ ಆಗಿದ್ದಾನೆ. ನೋಡಿ, ಇದೇ ವೈರುಧ್ಯ. ಪಾಂಚಾಲರ ಒಂದು ತೋಳು ಅಂದ್ರೆ ಒಂದು ಶಾಖೆಯಾಗಿರಬಹುದಾದ ಕೇಶಿನ್ ಎಂಬ ಬುಡಕಟ್ಟಿನ ಜನರ ಉಲ್ಲೇಖ ಶತಪಥ ಬ್ರಾಹ್ಮಣದಲ್ಲಿದೆ. ಇವೆಲ್ಲ ರುದ್ರ ಮತ್ತು ಅನಾರ್ಯ ಮುನಿ ಪರಂಪರೆಯವರ ಸಂಬಂಧವನ್ನ ಹೇಳುತ್ತವೆ. ಸಾಲ್ಸೆಟ್, ಎಲಿಫೆಂಟಾ, ಎಲ್ಲೋರಾ ದೇವಾಲಯಗಳಲ್ಲಿನ ಶಿವನು ಕಣಪಥ್ ಯೋಗಿಗಳನ್ನು ಹೋಲುತ್ತಾನೆ. ಕಣಪಥರ ಕಿವಿಯೋಲೆ ಮತ್ತು ಅಲ್ಲಿಯ ಶಿವನ ಕಿವಿಯೋಲೆ ಪರಸ್ಪರ ಹೋಲುತ್ತವೆ. ವಾಯು ಪುರಾಣದಲ್ಲಿ ಬರುವಂತೆ ಶಿವನು ಅನ್ನವಿಲ್ಲದೆ ಒಂಟಿಗಾಲಿನ ಮೇಲೆ ನಿಂತು ಕಠಿಣ ಸಾಧನೆ ಮಾಡುತ್ತಾನೆ. ಇದೂ ಸಹ ಒಂದು ಯೋಗ ಸಾಧನೆ. ಇದಕ್ಕೆ ಸಂಬಂಧಿಸಿಯೇ ರುದ್ರ ಶಿವನಿಗೆ ಸ್ಥಾಣು ಎಂಬ ಗುಣವಾಚಕ ಬಂದಿದೆ. ಶಿವನಿಗೆ ನೀಲಕಂಠ, ಶಿತಿಕಂಠ ಎಂಬ ಹೆಸರುಂಟು. ಋಗ್ವೇದದ ಕೇಶಿ ಸೂಕ್ತದಲ್ಲಿ ವಿಷಪಾನ ಮಾಡುವ ಕೇಶಿಯೊಬ್ಬನ ಅಂದ್ರೆ ಮುನಿಯ ಉಲ್ಲೇಖವಿದೆ. ಯಜುರ್ವೇದದ ಶತರುದ್ರಿಯದಲ್ಲಿ ನೀಲಗ್ರೀವ, ನೀಲಕಂಠನ ಉಲ್ಲೇಖವಿದೆ, ಅಂದ್ರೆ ರುದ್ರನ ಉಲ್ಲೇಖವಿದೆ. ನೀಲಕಂಠ ಮತ್ತು ವಿಷಪಾನ ಇವೆರಡನ್ನು ಸಂಬಂಧಗೊಳಿಸಿರುವುದು ವೇದೋತ್ತರ ಕಾಲದ ವಿದ್ಯಮಾನ. ಪಂಚವಿಂಶಂತಿ ಬ್ರಾಹ್ಮಣದಲ್ಲಿ ವಿಷಪಾನ ಮಾಡುವ ಅನಾರ್ಯ ಸನ್ಯಾಸಿಗಳ ಉಲ್ಲೇಖವಿದೆ. ಇವೆಲ್ಲವೂ ಶಿವನ ನೀಲಕಂಠ ಲಕ್ಷಣವನ್ನ ಜ್ಞಾಪಿಸುತ್ತವೆ. ರುದ್ರನಿಗೆ ಈ ನೀಲಕಂಠ ಲಕ್ಷಣಗಳು ಬರುವುದೆಂದರೆ ಅವನು ಹೆಚ್ಚು ಶಿವೀಕರಣ ಅಂದ್ರೆ ಅನಾರ್ಯೀಕರಣಗೊಂಡಿದ್ದಾನೆಂದರ್ಥ. ಇದು ನಾವು ಚರಿತ್ರೆಯನ್ನ ಅರ್ಥ ಮಾಡಿ, ಒಂದು ಧಾರ್ಮಿಕ ಚರಿತ್ರೆ ದೈವದ ವ್ಯಕ್ತಿತ್ವವನ್ನು ಕೂಡ ಜನಾಂಗ ಸಂಸ್ಕೃತಿಗಳೊಂದಿಗೆ
ನಾವು ಸಮ್ಮಿಳನ ಮಾಡಿ ಅದರೊಂದಿಗೆ ಹೋಲಿಸಿಕೊಂಡು ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಪುರಾಣ ಕಲ್ಪನೆ ತಲೆಯಲ್ಲಿ ಇಟ್ಕೊಂಡು ಚರಿತ್ರೆ ಹೇಳ್ಕೊಂತ ಹೋಗ್ಬಿಡೋದಲ್ಲ. ಅದರಿಂದ ಹೀಗೆ ನಾವು ಒಂದೊಂದು ಯಾಕಂದ್ರೆ ಜನ ಸಮುದಾಯ ಇಲ್ಲದೆ ಅವರ ಬದುಕಿಲ್ಲದೆ ಒಂದು ಧರ್ಮ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಶಿವ ಮತ್ತು ರುದ್ರ ಇವೆರಡರ ಸಮ್ಮಿಲನದ ಹಿಂದೆ ಇಂಥ ಒಂದು ಶಿಬಿ ಜನಾಂಗದ ಚರಿತ್ರೆ, ಇನ್ನು ಬೇರೆ ಬೇರೆ ವಿಚಾರಗಳೆಲ್ಲ ಅಡಗಿದಾವೆ ಅನ್ನೋದನ್ನ ಮಹನೀಯರು ಅರ್ಥ ಮಾಡ್ಕೋಬೇಕು. ಮಹಾದೇವ ಚಕ್ರವರ್ತಿಯವರು ಆರ್ಯಪೂರ್ವ ಭಾರತೀಯರ ಶಿವನ ಯೌಗಿಕ ಲಕ್ಷಣಗಳಿಗೂ ಮಹೇಂಜೋದಾರದ ಪಶುಪತಿಯಲ್ಲಿನ ಯೌಗಿಕ ಲಕ್ಷಣಗಳಿಗೂ ಸಂಬಂಧ ಕಲ್ಪಿಸಿ ಋಗ್ವೇದದಲ್ಲಿ ರುದ್ರನಿಗಿರುವ ಒಂದು ಗುಣವಾಚಕ ಪಶುಪವನ್ನು, ಅದಂದ್ರೆ ಪಶುಪತಿ ಇರಬಹುದು, ಅದು ಉಲ್ಲೇಖಿಸಿ ರುದ್ರ, ಶಿವ ಮತ್ತು ಪಶುಪತಿ ಮೂರ್ತಿಯ ಸಂಬಂಧವನ್ನ ಸುಸ್ಥಾಪಿಸುತ್ತಾರೆ. ಅವರು ನೀಡುವ ಮತ್ತೊಂದು ಸೂಚನೆ ಏನಂದ್ರೆ, ವೈದಿಕ ಸಾಹಿತ್ಯದಲ್ಲಿ ಪಶುಪತಿ ಗುಣವಾಚಕವು ರುದ್ರನಿಗೆ ಮಾತ್ರವಲ್ಲದೆ ಇತರೆ ಅನೇಕ ದೇವತೆಗಳಿಗೂ ಕೂಡ ಪ್ರಯೋಗವಾಗಿದ್ದರೂ ಸಹ ಅದು ಅತಿ ಹೆಚ್ಚು ಪ್ರಯೋಗವಾಗಿರುವುದು ರುದ್ರನಿಗೆ ಸಂಬಂಧಿಸಿ ಮಾತ್ರ. ಯಾವುದು? ಪಶುಪತಿ ಅಂತಕ್ಕಂಥದ್ದು. ಯಜುರ್ವೇದ, ಅಥರ್ವಣ ವೇದ, ಶತಪಥ ಬ್ರಾಹ್ಮಣ, ಅಶ್ವಲಾಯನ ಗೃಹ್ಯ ಸೂತ್ರಗಳಲ್ಲಿ ಪಶುಪತಿ ಎಂಬುದು ರುದ್ರನ ಒಂದು ರೂಪವೇ ಆಗಿಬಿಡುತ್ತದೆ. ಈ ಸಂಗತಿಯಿಂದ ಚಕ್ರವರ್ತಿ ತೀರ್ಮಾನಿಸುವುದೇನೆಂದರೆ, ಋಗ್ವೇದದ ಕೊನೆಯ ಕಾಲದಷ್ಟು ಪ್ರಾಚೀನದಲ್ಲಿಯೇ ರುದ್ರನು ಆರ್ಯಪೂರ್ವ ದೇವತೆಯೊಂದಿಗೆ ಬೆರೆತುಕೊಂಡಿದ್ದಾನೆ ಅಂತ. ಋಗ್ವೇದದ ಕೊನೆಯ ಕಾಲದಷ್ಟು ಪ್ರಾಚೀನದಲ್ಲಿಯೇ ರುದ್ರನು ಆರ್ಯಪೂರ್ವ ದೇವತೆಯೊಂದಿಗೆ ಅಂದ್ರೆ ಶಿವನೊಂದಿಗೆ ಬೆರೆತುಕೊಂಡಿದ್ದಾನೆ. ಇಲ್ಲಿ ವ್ಯಕ್ತವಾಗುವಂತೆ ಪಶುಪತಿ ಹೆಸರು ಮತ್ತು ಮೂರ್ತಿ ಮೂಲದಲ್ಲಿ ಶಿವ ಸಂಬಂಧವಾದವು. ರುದ್ರನು ಶಿವನಲ್ಲಿ ಬೆರೆತಂತೆ ಆ ಹೆಸರು ಮತ್ತು ಲಕ್ಷಣ ರುದ್ರನಿಗೆ ಪ್ರಾಪ್ತವಾದವು. ಹಾಗೆಯೇ ಶಿವ ಪಶುಪತಿಯ ಅನುಯಾಯಿಗಳು ಮೊದಲಿಗೆ ಪಾಶುಪತರು, ನಂತರ ಶೈವರು ಎಂದು ಹೇಳುವಲ್ಲಿ ಪಾಶುಪತವು ಮೂಲದಲ್ಲಿ ಅನಾರ್ಯ ಶಿವನದು, ಅದು ನಂತರ ರುದ್ರನದಾಗುತ್ತದೆ. ನೋಡಿ, ಹಂಗಾಗಿ ಅಲ್ಲಿ ಏನಾಗ್ತದೆ, ಅತಿಮಾರ್ಗಿಕ ಪಾಶುಪತರು ಮತ್ತು ವೈದಿಕ ಪಾಶುಪತ ಅನ್ನುವಂಥ ಎರಡು ಏನ್ ಬರ್ತವೆ, ಇದೇ ಕಾರಣ. ಅದು ಪಾಶುಪತ ಮೊದಲು ಮೂಲ ಶಿವನದಿಂದ ಬಂದು ಆಮೇಲೆ ಇವರು ರುದ್ರ ಪರಂಪರೆಯವರು ಅದರ ಜೊತೆಗೆ ಸೇರಿದಾಗ ಅಲ್ಲಿ ಪರಸ್ಪರ ವಿರುದ್ಧವಾದ ಎರಡು ಪಂಥಗಳು ಹಾಗೆ ಆಗ್ತವೆ. ಅನಾರ್ಯ ಶಿವನ ಪಾಶುಪತರೇ ರುದ್ರನ ಶೈವಕ್ಕೆ ನಂತರದಲ್ಲಿ ಪರಿವರ್ತಿತರಾದರು ಎಂಬುದು ಒಂದು ಇಲ್ಲಿ ಅರ್ಥ. ಈ ಕುರಿತು ನನ್ನ ವಿವರಣೆ ಸ್ವಲ್ಪ ಬೇರೆ ಇದೆ. ಅವರು ಮಹಾದೇವ ಚಕ್ರವರ್ತಿಯವರ ಒಂದು ಚರ್ಚೆ ಹಿನ್ನೆಲೆ ಆ ತರ ಬರ್ತದೆ. ಅದು ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ನನ್ನ ಪ್ರಕಾರ ಪಶುಪತಿ ಮೂರ್ತಿ ಪಾಶುಪತ ಮತ್ತು ರುದ್ರ ಸಂಬಂಧವಾದವುಗಳೇ ಹೊರತು ಶಿವ ಸಂಬಂಧವಾದವುಗಳಲ್ಲ ಅಂತ ಇದು ನನ್ನ ವಿಚಾರ. ಇದು ಸಂಶೋಧನಾ ಸಮೀಕ್ಷೆ 1, ಲೋಕಾಯತ ಮತ್ತು ಶಾಕ್ತ ನೋಡಿ. ಸಿಂಧೂ ನಾಗರಿಕತೆಯ ಪ್ರದೇಶವು ಆರ್ಯರ ಆಗಮನದ ನಂತರ ಎರಡು ಭಿನ್ನ ಸಂಸ್ಕೃತಿಗಳು ಸಹ ಅಸ್ತಿತ್ವ ಹೊಂದಿದ ಪ್ರದೇಶವಾಗಿತ್ತು. ಅಲ್ಲಿ ವೈದಿಕ ಜಗತ್ತಿನೊಳಗೆ ಒಂದು ಬದಲಾವಣೆಯ ಪ್ರಕ್ರಿಯೆ ಆರಂಭವಾಗಿತ್ತು. ಅವರಲ್ಲಿ ಕೆಲವರು ದ್ರಾವಿಡ ಶಾಕ್ತ ಶೈವದ ಕಡೆ ಮುಖ ಮಾಡಿದ್ದರು. ಇವರೇ ರಾತ್ಯರು. ವೇದದ ರುದ್ರ ಈ ರಾತ್ಯ ಪಕ್ಷದ ಪ್ರಮುಖನಿರಬೇಕು. ಆರ್ಯರ ರಾತ್ಯೀಕರಣವು ಅಥರ್ವಣ ವೇದ ಮತ್ತು ಶ್ವೇತಾಶ್ವತರ ಉಪನಿಷತ್ತು ಕಾಲದಲ್ಲಿ ತೀವ್ರ ಸ್ವರೂಪವನ್ನು ಪಡೆದಿದ್ದು, ಈ ರಾತ್ಯರು ಉಳಿದ ವೈದಿಕರನ್ನು ಹಿಮ್ಮೆಟ್ಟಿದ್ದಾರೆ. ಆಗ ಈ ವೈದಿಕರ ಕಾಲಕ್ಕೂ ಮೊದಲಿನಿಂದಲೂ ಬೆಳೆದುಕೊಂಡು ಬಂದಿದ್ದ ಶಾಕ್ತ ಶೈವ ಪರಂಪರೆಯಲ್ಲಿ ಶಿವನಿದ್ದ ಅಥವಾ ಶಿವಪದವೆಂಬುದಿತ್ತು. ಈ ಶಿವಪದ ಶಿವ ಸಂಸ್ಕೃತಿ ರಾತ್ಯರ ದಾಳಿಗೆ, ರುದ್ರ ದಾಳಿಗೆ ತುತ್ತಾಗಿತ್ತು. ಋಗ್ವೇದದ ಕಾಲದಲ್ಲಿ ಮೊದಮೊದಲು ರುದ್ರ ಅಮುಖ್ಯನಾಗಿದ್ದನು. ಆಗ ಶಿವಶಬ್ದವು ಒಂದು ವಿಶೇಷಣವಾಗಿ ರುದ್ರನಿಗಲ್ಲದೆ ಇತರ ವೈದಿಕ ದೇವತೆಗಳಿಗೂ ಅದು ವಿರಳವಾಗಿ ಪ್ರಯೋಗವಾಗುತ್ತಿತ್ತು. ಆದರೆ ಒಂದು ಕಡೆ ದ್ರಾವಿಡರೊಡನೆ ಜನಾಂಗಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಮ್ಮಿಳನಗೊಳ್ಳುವ ಪ್ರಕ್ರಿಯೆ ಜೀವನ ರಂಗದಲ್ಲಿ ತೀವ್ರವಾದಂತೆಯೇ ರಾತ್ಯರು ದಿನೇ ದಿನೇ ಹೆಚ್ಚು ಹೆಚ್ಚು ಪ್ರಬಲರಾಗುತ್ತಾ ಬಂದರು. ಆಗ ಸಹಜವಾಗಿಯೇ ರುದ್ರನು ಬಲಗೊಂಡ. ತತ್ಪರಿಣಾಮವಾಗಿ ವೇದ ಸಾಹಿತ್ಯದಲ್ಲಿ ರುದ್ರನಿಗೆ ಪ್ರಮುಖ ಸ್ಥಾನ ಅದು ಸಹಜವಾಗಿ ದೊರೆಯಿತು. ರುದ್ರನಿಗೆ ವೇದದಲ್ಲಿ ಯಾಕೆ ಪ್ರಮುಖವಾದ ಸ್ಥಾನ ದೊರೆಯಿತು? ಇಂದ್ರನನ್ನು ಹಿಮ್ಮೆಟ್ಟಿ ರುದ್ರ ಯಾಕೆ ಮುಂದೆ ಬಂದ ಅನ್ಲಿಕ್ಕೆ ಕಾರಣ ಇದು. ರುದ್ರ ಪಂಥದ ಜನ ಅನಾರ್ಯೀಕರಣಗೊಂಡಂತೆ ಅಥವಾ ಅನಾರ್ಯ ಜನರೊಡನೆ ಅವರು ಬೆರೆತಂತೆ ಅವರ ಶಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಅವ್ರು ಪ್ರಬಲರಾದ್ರು. ಹಂಗಾಗಿ ಆಟೋಮೆಟಿಕಲಿ ವೇದದಲ್ಲಿ ರುದ್ರ ಮುಂದಕ್ಕೆ ಬಂದ ಅಂತ. ಪರಬ್ರಹ್ಮನ ಸ್ಥಾನವನ್ನು ಇವನೇ ಪಡೆದ. ಮುಂದೆ ಅನಾರ್ಯ ಶಿವನ ನಂಟು ಇವನಿಗಿದ್ದುದರಿಂದ ಈ ರಾತ್ಯ ರುದ್ರನಲ್ಲಿ ಅನಾರ್ಯ ಶಿವನು ಕರಗಿ ಹೋದನು. ಅತ್ತ ಈ ರಾತ್ಯರನ್ನ ವಿರೋಧಿಸಿದ ಇಂದ್ರ, ವಿಷ್ಣು ಪಕ್ಷದ ವೈದಿಕರು ವಿಷ್ಣುವನ್ನು ರುದ್ರನಿಗೆ ಸಮಾನವಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಇದು ಒಳಗಡೆ ನಮ್ಗೆ ವೇದದಲ್ಲಿ, ಪುರಾಣದಲ್ಲಿ ಈ ರೀತಿ ಶೈವ ವೈಷ್ಣವದ ಗಿಲ್ಲ ಹೆಂಗ್ ಚಾಲು ಆಗ್ತದೆ ಅಂದ್ರೆ ಈ ರೀತಿ ಚಾಲು ಆಗ್ತದೆ.
ಈಗ ವೇದದಲ್ಲಿ ರುದ್ರ ಬೆಳೆದು ಅವನು ಅನಾರೀಕರಣಗೊಂಡಂತೆ ಅವನು ಪ್ರಬಲನಾಗಿ ಇಂದ್ರನ ನಿಲ್ದಂಗ್ ಮಾಡಿಬಿಟ್ಟ. ಇಂದ್ರ ಮೊದಲಿಗೆ ಏನ್ ಮಾಡಿದ, ವರುಣನನ್ನ ಹಿಂದಕ್ಕಿಟ್ಟ. ಈಗ ಏನಾಯ್ತು ಅಂದ್ರೆ ಬ್ರಾಹ್ಮಣರಿಗೆ ರುದ್ರನಿಗೆ ಸಮಾನವಾದ ಮತ್ತೊಂದು ದೇವತೆಯನ್ನ ಅವ್ರು ಬೆಳೆಸಲೇಬೇಕಾಯ್ತು. ಆಗ ವಿಷ್ಣು ದೇವತೆಯನ್ನ ಅವ್ರು ಬೆಳೆಸ್ತಾರೆ. ಈಗ ರುದ್ರ ಅಂದ್ರೆ ದಟ್ ಮೀನ್ಸ್ ಶಿವ ಅಂತ, ಶೈವ ಪಂಥ ಮತ್ತು ವಿಷ್ಣು ದೇವತೆ ವೈಷ್ಣವ ಪಂಥ, ಇವೆರಡರ ತೀವ್ರ ಪೈಪೋಟಿ ಇಲ್ಲಿಂದ ಚಾಲು ಆಗ್ತದೆ. ನಂತರ ರಾತ್ಯರು ಅನೇಕ ಅನಾರ್ಯ ಶಾಕ್ತ ಶೈವ ಬುಡಕಟ್ಟುಗಳನ್ನು ಗೆದ್ದರು. ಆ ಬುಡಕಟ್ಟುಗಳಲ್ಲಿ ಶಿವನು ಬಹುರೂಪದಲ್ಲಿ ಬಹುನಾಮಗಳಲ್ಲಿ ಪೂಜಿಸಲ್ಪಡುತ್ತಿದ್ದನು. ಆ ಬುಡಕಟ್ಟು ಜನರು ಬೇರೆ ಬೇರೆ ಕುಲಲಾಂಛನಗಳನ್ನು ಹೊಂದಿದವರಾಗಿದ್ದರು. ಅವರ ಆಚಾರ ವಿಚಾರಗಳಲ್ಲಿ ಭಿನ್ನತೆಗಳು ಇದ್ದವು. ಈಗ ಅವೆಲ್ಲ ರುದ್ರ ಪರಂಪರೆಯಲ್ಲಿ ಸೇರಿಕೊಂಡವು. ವೈದಿಕ ರುದ್ರನು ಈಗ ಅನಾರ್ಯ ಶಿವನೊಂದಿಗೆ ಸಮಾವೇಶಗೊಂಡದ್ದರಿಂದಾಗಿ ಪರಸ್ಪರ ವೈರುಧ್ಯ ದ್ವಂದ್ವಗಳನ್ನುಳ್ಳ ರುದ್ರ ಶಿವನಾದನು. ವಿದ್ವಾಂಸರು ರುದ್ರ ಮತ್ತು ಶಿವ ಇವರ ನಡುವಿನ ಸೂಕ್ಷ್ಮ ಭಿನ್ನತೆಗಳನ್ನು, ಅವರ ವೈಶಿಷ್ಟ್ಯಗಳನ್ನು ಅವತ್ತಿನ ಕಾಲದ ಜನಾಂಗೀಯ ಚರಿತ್ರೆ ಮತ್ತು ತತ್ವಜ್ಞಾನ, ಆಚಾರ ವಿಚಾರಗಳ ವಿಭಿನ್ನತೆಯ ಹಿನ್ನೆಲೆಯಲ್ಲಿ ಪ್ರತ್ಯೇಕಿಸಿ ಅರ್ಥೈಸುವ ಪ್ರಯತ್ನಗಳನ್ನ ಅದರಲ್ಲೂ ನಮ್ಮ ಕರ್ನಾಟಕದ ವಿದ್ವಾಂಸರು ಯಾರು ಮಾಡಿಲ್ಲ. ರುದ್ರನಿಗಿಂತ ಶಿವನೇ ಪ್ರಾಚೀನ ಎನ್ನುವುದೇ ಸರಿ. ರುದ್ರನು ವೈದಿಕ ದೈವತ ರಾತ್ಯ ಸಂಪ್ರದಾಯದವನು. ವೈದಿಕ ದೇವತೆಗಳ ಚರಿತೆ ಹೇಳುವಂತೆ ವರುಣನು ಇಂದ್ರನಿಗೂ ಪ್ರಾಚೀನ. ಅವನು ಇಂಡೋ ಇರಾನಿಯನ್ ಯುಗದವನು. ವರ್ಣನ ನಂತರ ಬಂದವನು ಇಂದ್ರ. ವರ್ಣನ ಕಾಲದಲ್ಲಿ ರುದ್ರನ ಅಸ್ತಿತ್ವದ ಸೂಚನೆಗಳು ಸ್ಪಷ್ಟವಾಗಿಲ್ಲ. ಇಂದ್ರನ ಕಾಲಕ್ಕೆ ರುದ್ರನಿದ್ದರೂ ಅವನು ಅಪ್ರಾಮುಖ್ಯನು. ವೇದಗಳ ಕಾಲವನ್ನ ಸುಮಾರು ಕ್ರಿಸ್ತಪೂರ್ವ 1500ರಿಂದ 700 ಅಂತ ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ಈ ಕೃತಿಯಲ್ಲಿ ನಿರ್ಣಯಿಸಿದ್ದಾರೆ. ಋಗ್ವೇದದ ಕಾಲದ ಮೊದಲಿಗೆ ಆರ್ಯರು ಇರಾನ್ ಪ್ರಸ್ಥಭೂಮಿಯಲ್ಲೇ ಇದ್ದರು ಎಂಬ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆರ್ಯರು ಇರಾನ್ ಪ್ರಸ್ಥಭೂಮಿಯಲ್ಲಿರುವಾಗಲೇ ಇಂದ್ರ ಮತ್ತು ರುದ್ರ ಉಭಯರು ಅಸ್ತಿತ್ವದಲ್ಲಿದ್ದರೆಂದು ನಾವು ಊಹಿಸಬಹುದು. ಉಭಯರು ಅಸುರರೇ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ರುದ್ರನು ಅಸುರ, ಇಂದ್ರನು ಕೂಡ ಅಸುರ ಅಂತ. ಅಸುರ ಅನ್ನೋದಕ್ಕೆ ನಮ್ಮ ಕನ್ನಡ ಲೋಕದಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದಾವೆ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ವೇದಗಳಲ್ಲಿ ಅಸುರ ಅನ್ನೋದನ್ನು ಬೇರೆ ಪುಸ್ತಕ ಚರ್ಚೆ ಮಾಡಿದ್ದೀನಿ ನಾನು. ಒಟ್ಟಿನಲ್ಲಿ ವರುಣನ ನಂತರ ಇಂದ್ರನು ಬಂದ. ಅವನಿರುವ ಕಾಲದಲ್ಲಿ ರುದ್ರನು ಅಪ್ರಾಮುಖ್ಯನಾಗಿಯಾದರೂ ಇದ್ದ. ಇಂದ್ರನ ನಂತರ ಪ್ರಮುಖರಾದವರು ರುದ್ರ ಮತ್ತು ವಿಷ್ಣು. ಪುರಾಣಗಳಲ್ಲಿ ಸೂಚಿತವಾಗುವಂತೆ ರುದ್ರ ಮತ್ತು ವಿಷ್ಣು ಸಮಕಾಲೀನರು. ಇವರು ಪ್ರವರ್ಧಮಾನಕ್ಕೆ ಬಂದಂತೆ ಇಂದ್ರನು ಅಪ್ರಾಮುಖ್ಯನಾಗುವುದನ್ನ ವೇದ ಸಾಹಿತ್ಯ ಹೇಳುತ್ತದೆ. ಈ ಕಾಲಕ್ಕೆ ಆರ್ಯರು ಭಾರತದ ಮುಖ್ಯವಾಗಿ ಸಿಂಧೂ ನಾಗರಿಕತೆಯ ಬಯಲಿಗೆ ಬಂದು ನೆಲೆಸಿರಲಿಕ್ಕೆ ಬೇಕವರು. ಈ ಘಟನೆಗೂ ಅದೆಷ್ಟೋ ಸಾವಿರ ವರ್ಷಗಳಿಗೂ ಮೊದಲೇ ಸಿಂಧೂ ನಾಗರಿಕತೆಯ ಬಯಲಿನಲ್ಲಿ ಶಾಕ್ತ ಶೈವ ಸಂಸ್ಕೃತಿ ಉದ್ಭವವಾಗಿತ್ತು. ಅಲ್ಲಿ ದೊರೆತ ಪಶುಪತಿಗಿಂತ ಅಲ್ಲಿನ ವೀಣಾಕಾರದ ಸ್ತ್ರೀ ಪ್ರತಿಮೆಗಳು ಹಾಗೂ ಲಿಂಗಗಳು ಪ್ರಾಚೀನವಾಗಿದ್ದವು. ಅಲ್ಲಿಯ ಶಿಸ್ನ ಪ್ರತಿಮೆಗಳೇ ಶಿವನ ಅಸ್ತಿತ್ವಕ್ಕೆ ಸಾಕ್ಷಿಗಳು. ಈ ಶಿಸ್ನವೇ ಶಿವನ ಸಾಕಾರ ರೂಪ. ಪುರಾಣಗಳಲ್ಲಿ ನಿರಾಕಾರ ಪರಬ್ರಹ್ಮನು ಸಾಕಾರವಾಗುವ ಪ್ರಥಮ ರೂಪವೇ ಸದಾಶಿವ ರೂಪ, ಅಂದ್ರೆ ಅದೇ ಶಿಸ್ನ ರೂಪ. ಈ ಶಿಸ್ನವು ಶಿವ ಸಂಬಂಧವಾದುದೇ ಹೊರತು ರುದ್ರ ಸಂಬಂಧವಾದುದಲ್ಲ. ರುದ್ರನು ಶಿವ ಪರಂಪರೆಯನ್ನು ತನ್ನಲ್ಲಿ ಲೀನ ಮಾಡಿಕೊಂಡ ಕಾರಣಕ್ಕಾಗಿ ಶಿವನ ಲಕ್ಷಣಗಳು ರುದ್ರನಲ್ಲಿ ನಂತರ ಕಾಣಿಸುತ್ತವೆ. ಶಿಸ್ನವು ಯೋನಿ ಸಂಬಂಧವಾದ ಪುರುಷ ತತ್ವ. ದ್ರಾವಿಡ ಸಂಸ್ಕೃತಿಯ ಸೃಷ್ಟಿ ತತ್ವದಲ್ಲಿ ಯೋನಿ ಮತ್ತು ಶಿಸ್ನಗಳೇ ಮುಖ್ಯ. ಇವೇ ಶಿವ ಮತ್ತು ಪಾರ್ವತಿ. ಆದರೆ ಆರ್ಯರಲ್ಲಿ ಸೃಷ್ಟಿ ತತ್ವಕ್ಕೆ ಸಂಬಂಧಪಟ್ಟು ದ್ಯಾವ ಪೃಥ್ವಿ ಜೋಡಿ ಮತ್ತು ಋಷಭ ಹಸುವಿನ ಜೋಡಿಗಳು ಸ್ತ್ರೀ ಮತ್ತು ಪುರುಷರ ತತ್ವದ ಪ್ರತೀಕಗಳಾಗಿ ಸ್ಥಾನ ಪಡೆದುಕೊಂಡಿವೆ. ರುದ್ರನು ಬೇಟೆ ಹಾಗೂ ಯುದ್ಧ ಸಂಸ್ಕೃತಿಯನ್ನು ಮೈವೆತ್ತುಕೊಂಡು ಬಂದವನಾಗಿ ಅವನಲ್ಲಿ ಪ್ರಾಣಿಗಳ ಬಲಿಯ ಆಶಯ ಪ್ರಧಾನವಾಗಿ ಕಾಣುತ್ತದೆ. ರುದ್ರನ ಆಶಯ ಲಕ್ಷಣವು ಇದೇ ಆಗಿದೆ. ತದನಂತರದಲ್ಲಿ ಅವನು ಬೈರಾಗಿಯ ಆಶಯಗಳು ಬೆರೆಯಲ್ಪಟ್ಟು ಸ್ಮಶಾನ, ಭೂತಿ ಇತ್ಯಾದಿ ಪಾಶುಪತ ಲಕ್ಷಣಗಳು ಇಲ್ಲಿ ಸೇರಿಕೊಂಡಿವೆ. ಮೊದಲಿಗೆ ಅವನಲ್ಲಿ ರುದ್ರನ ಪ್ರಧಾನ ಆಶಯ ಅಂದ್ರೆ ಅವನು ಉಗ್ರ, ಅವನು ಬಲಿ, ಅದೇ ಅವನು ಪ್ರಧಾನವಾದ ಆಶಯ. ಆಮೇಲೆ ಅವನು ಬೈರಾಗಿ, ಬೂದಿ ಬಡ್ಕೊಂಡಿರೋನು, ಸ್ಮಶಾನವಾಸಿ, ಇವೆಲ್ಲ ಶಿವಲಕ್ಷಣಗಳು ಅವನಲ್ಲಿ ಆಮೇಲೆ ಬೆರೆತಂತ ಹೋಗ್ತವೆ. ಹೀಗಾಗಿ ಇಲ್ಲಿ ನೋಡ್ರಿ, ಸ್ಮಶಾನ, ಬೂದಿ, ಪಾಶುಪತ ಲಕ್ಷಣಗಳು ಇಲ್ಲಿ ಸೇರಿವೆ. ಆದರೆ ಶಿವ ಸಂಬಂಧಿ ಕಾಪಾಲಿಕರಲ್ಲಿ ಶಿಸ್ನವೇ ಪ್ರಧಾನ ಅಂತ. ಕಾಪಾಲಿಕರಿಗೂ ಪಾಶುಪತರಿಗಿರೋ ವ್ಯತ್ಯಾಸ ಅಂದ್ರೆ ಇದೆ. ಶಿಸ್ನವು ಕಾಪಾಲಿಕರದು, ಈ ಸ್ಮಶಾನ, ಬೂದಿ ಅದೆಲ್ಲ ಏನಿದೆಯಲ್ಲ ಅದು ಪಾಶುಪತರದು. ಒಟ್ಟಿನಲ್ಲಿ ರುದ್ರಶಿವ
ಸಂಕೀರ್ಣದಲ್ಲಿ ಬೇಟೆ, ಯುದ್ಧ, ವಿನಾಶ, ಬಲಿ ಅಲ್ಲದೆ ಉಗ್ರ, ಶಾಂತ, ಸೌಮ್ಯ, ಸುಂದರ, ಕುರೂಪ, ಭೀಭತ್ಸ, ಸಂಸಾರ, ಸನ್ಯಾಸ, ವೈದಿಕ, ತಾಂತ್ರಿಕ ಹೀಗೆ ಹಲವಾರು ವೈರುಧ್ಯ ಲಕ್ಷಣಗಳಿವೆ. ಇವುಗಳಲ್ಲಿ ವೈದಿಕ ಆರ್ಯರ ಪಾಲೆಷ್ಟು, ಅವೈದಿಕ ಆರ್ಯರ ರಾತ್ಯರ ಪಾಲೆಷ್ಟು ಮತ್ತು ಅನಾರ್ಯರ ಭಾರತೀಯರ ಪಾಲೆಷ್ಟು ಎಂಬುದನ್ನು ವಿಶ್ಲೇಷಿಸಿ ವರ್ಗೀಕರಿಸಿ ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾದ ಕೆಲಸ ಅಂತ ನನಗನ್ನಿಸ್ತದೆ. ಈಗ ಕೊನೆಗೆ ನಾನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೊನೆಗೆ ಒಂದು ಅಂಶವನ್ನು ಹೇಳ್ತೇನೆ. ಪಾಶುಪತ ಮತ್ತು ಕಾಪಾಲಿಕ ಪರಂಪರೆ ಸಂಬಂಧಪಟ್ಟ ಒಂದು, ಶವಖನನ ಮತ್ತು ಶವದಹನ ಎರಡು ಪದ್ಧತಿಗಳು ನಮ್ಮಲ್ಲಿವೆ. ಶವದಹನ ಅಂದ್ರೆ ಹೆಣವನ್ನು ಸುಡೋದು ಅಂತ. ಆ ಹೆಣ ಸುಡುವ ಪದ್ಧತಿ ಪಾಶುಪತರದು. ಯಾಕಂದ್ರೆ ಅವರು ಸ್ಮಶಾನದಲ್ಲಿ ಶವ ಭಸ್ಮ ಧರಿಸ್ತಕ್ಕಂಥದ್ದು, ಬೂದಿ ಅಂದ್ರೆ ಅವರಲ್ಲಿ ವಿಭೂತಿ ಪ್ರಧಾನ. ಪಾಶುಪತರಲ್ಲಿ ವಿಭೂತಿ ಪ್ರಧಾನ. ಆ ವಿಭೂತಿ ತತ್ವ ಬಂದಿರೋದೇ ಈ ಪಾಶುಪತರಿಂದ. ಹೆಂಗ್ ಬಂದಿದೆ ಅಂತ ಹೇಳಿದ್ರೆ ಅವರು ಶವದಹನ ಸಂಸ್ಕೃತಿಯವರು ಹಂಗ್ ಬಂದಿದೆ. ಅದರ ಅರ್ಥ ಏನು? ಸತ್ತಿರುವ ವ್ಯಕ್ತಿಯ ಬೂದಿಯನ್ನು ನಾನು ಮೈಗೆ ಬೆಳೆದುಕೊಂಡ್ರೆ ಅವನ ಎಲ್ಲ ಗುಣಗಳು, ಶಕ್ತಿ, ಸಾಮರ್ಥ್ಯ ನನಗೆ ಬರ್ತದೆ ಅನ್ನೋದೊಂದು ಮೂಲ ಬುಡಕಟ್ಟ ನಂಬಿಕೆ. ಅದು ಆ ಮೂಲದಿಂದ ಹುಟ್ಟಿದ್ದು. ಮುಂದೆ ಅದಕ್ಕೆ ಏನೇನು ಶಿವಭಸ್ಮ ಅದು ಇದು ಅಂತ ಬೇರೆ ಬೇರೆ ಕಲ್ಪನೆಗಳನ್ನು ನಂತರ ಬೆಳೆದವು. ಇದು ಒಂದಿದು. ಇನ್ನೊಂದು, ಇವರು ಕಾಪಾಲಿಕರು, ಇವರು ಶಿಸ್ನ ಪ್ರಧಾನ ದೇವಕರು, ಇವರಲ್ಲಿ ಶವ ದಹನ ಪದ್ಧತಿ ಇದೆ. ಇವರಲ್ಲಿ ಶವ ಖನನ ಪದ್ಧತಿ. ಶವ ಖನನ ಅಂದ್ರೆ ಶವವನ್ನು ಹೂಳ್ತಕ್ಕಂಥದ್ದು. ಅಲ್ಲಿ ಕೆಲವು ಬುಡಕಟ್ಟು ಆಚರಣೆಗಳು ಹೆಂಗ್ ಬರ್ತಾವ ಅಂತ ಹೇಳಿದ್ರೆ, ಹೂತಿರುವ ಶವವನ್ನ ಕೆಲವು ದಿನ ಬಿಟ್ಟು ಮೇಲೆತ್ತಕ್ಕಂಥದ್ದು, ಆಮೇಲೆ ಅದರ ಅಂಗಭಾಗಗಳನ್ನ ತೆಗಿತಕ್ಕಂಥದ್ದು, ತೆಗೆದು ಉಪಯುಕ್ತವಾದ ಭಾಗಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅವರ ನೆನಪಾಗಿ. ಅದು ತಲೆಬುರುಡೆ ಇರಲಿ ಮತ್ತೊಂದು. ಆ ತಲೆಬುರುಡೆಯನ್ನ ತಾವು ಆಹಾರ ಸೇವಿಸಲಿಕ್ಕೆ ಅಥವಾ ನೀರನ್ನು ಕುಡಿಲಿಕ್ಕೆ ಇತ್ಯಾದಿ ಬಳಸ್ತಕ್ಕಂಥದ್ದು. ನೋಡಿ, ಈ ತರದ ಪದ್ಧತಿ ಕುರುಹುಗಳು ಕಾಪಾಲಿಕರಲ್ಲಿವೆ. ಕಪಾಲ ನರಕಪಾಲ. ಅದು ಕಪಾಲ ಅನ್ನೋದೇ ಮನುಷ್ಯನ ಚೆಂಡದು. ಅದನ್ನ ಕೈಯಲ್ಲಿ, ಅದಕ್ಕೇನೋ ಒಂದು ಪುರಾಣ ಕಥೆ ಇದೆ ಬಿಡ್ರಿ. ಬ್ರಹ್ಮ ಅಹಂಕಾರ ಮಾಡಿದ, ಅದಕ್ಕೆ ಶಿವವನ್ನ ಚೆಂಡನ್ನು ಮುರಿದ, ಅದಕ್ಕೆ ಬ್ರಹ್ಮ ಹತ್ಯೆ ಶಾಪ ಬಂತು. ಅವನು ಕೈಯನ್ನ ಅದನ್ನ ಹಿಡ್ಕೊಂಡು ಕೊನೆಗೆ ಕಾಶಿಯಲ್ಲಿ ತನ್ನ ಪಾಪ ವಿಮೋಚನೆ ಮಾಡಿಕೊಂಡ ಅಂತ ಹೇಳಿ ಇದೆಲ್ಲ ಬರ್ತೈತಿ. ಅದು ಪುರಾಣ ಕಥೆ, ಇದಕ್ಕೆ ಆಧಾರ. ಆದ್ರೆ ನಾ ಹೇಳ್ತಕ್ಕಂಥದ್ದು ಏನಂದ್ರೆ, ಕಾಪಾಲಿಕರು ನಿಜವಾಗಲೂ ಶವ ಖನನ ಪದ್ಧತಿಯವರು. ಅವರಲ್ಲಿ ಈ ರೀತಿ ಸತ್ತ ತಮ್ಮ ಹಿರೀಕರ ವ್ಯಕ್ತಿಗಳ ರುಂಡವನ್ನ ಅಥವಾ ಭಾಗಗಳನ್ನ, ಅಂಗಭಾಗಗಳನ್ನ ಇಟ್ಟುಕೊಳ್ತಕ್ಕಂಥ ಒಂದು ಪದ್ಧತಿ ಇತ್ತು. ಯಾಕಂದ್ರೆ ಇದು ಶಾಕ್ತರಲ್ಲಿ ಕೂಡ ಇದೆ. ಇದು ಆಕೆ ಸ್ಕರ್ಟ್ ಸಣ್ಣ ಕೂಸುಗಳ ಮುಂಡವನ್ನ ಉಟ್ಕೊಂಡಿರ್ತಾಳೆ. ಆಕೆ ಕೂಡ ರುಂಡ ಮಾಲೆಯನ್ನು ಹಾಕೊಂಡಿರ್ತಾಳೆ. ಹಿಂಗೆಲ್ಲ ಅಲ್ಲಿ ಬರ್ತದೆ ಅದು. ಹಂಗಾಗಿ ಇಲ್ಲಿ ಶಾಕ್ತ, ಕಾಪಾಲಿಕ, ಶೈವ ಇವುಗಳನ್ನ ವಿಭಿನ್ನೀಕರಿಸಿ ಸೂಕ್ಷ್ಮವಾಗಿ ಈ ರೀತಿ ನೋಡಿದಾಗ ಕೆಲವು ವಿಷಯ ಮಾಹಿತಿಗಳು ನಮಗೆ ಹೀಗೆ ಅರ್ಥ ಆಗ್ತವೆ ಅಂತ. ಇಷ್ಟು ಹೇಳ್ತಾ ನಾನು ಸದ್ಯದ ಈ ರುದ್ರ ಮತ್ತು ಶಿವನ ಚರಿತೆಯ ಕುರಿತಾದ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಆಮೇಲೆ ನಾನು ಲಿಂಗದ ಬಗ್ಗೆ ಒಂದಿಷ್ಟು ಮಾತಾಡಿ ಮುಂದೆ ಬೇರೆ ಯಾವುದು ವಿಷಯ ಅಂದ್ರೆ ಶೈವ ಶಾಖೆಗಳ ಕುರಿತಾದ ಕೆಲವು ವಿಷಯಗಳಿವೆ. ಅದಕ್ಕೆಲ್ಲ ನಾನು ಮುಂದೆ ಹೋಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.